ಕಲ್ಪನಾ ಛಾಯೆಯಲಿ ನಲ್ಮೆಯಾಗ ನೌಕೆಯಲಿ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ಹರಿವರಾಸನಂ ವಿಶ್ವಮೋಹನಂ ಹರಿಹರೀಶ್ವರಂ ಆರಾಧ್ಯ ಪಾದುಕಂ. ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಾಗಿದ್ದೀರಿ ಅನ್ಕೊಂಡಿದ್ದೀನಿ. ಎಲ್ರಿಗೂ ನಮ್ಮ ಮನೆ ಸಾಧಕರ ವಿಭಾಗಕ್ಕೆ ಸ್ವಾಗತ. ಇವತ್ತು ನಾವು ಕಿಚನೇರ್ ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀವಿ. ಇಲ್ಲಿ ಸಾಧಕರು ನಮ್ಮ ಜೊತೆ ರೆಡಿ ಆಗಿದ್ದಾರೆ. ಅದಕ್ಕೆ ಮುಂಚೆ ನಾವು ಅವ್ರ ಬಗ್ಗೆ ಒಂದು ಕಿರು ಪರಿಚಯ ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲರೂ ದಯವಿಟ್ಟು ನಮ್ಮ ವಿಡಿಯೋನ ಕಂಪ್ಲೀಟ್ ಆಗಿ ವ್ಯೂ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಅರ್ಧಂಬರ್ಧ ನೋಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಗೂ ಕೂಡ ಖುಷಿ ಆಗತ್ತೆ. ಹೆಮ್ಮೆಯ ಸಾಧಕರು ಸಪ್ತ ಸಾಗರದಾಚೆ ಏನ್ ಸಾಧನೆ ಮಾಡ್ತಾ ಇದ್ದಾರೆ ಅಂತ. ಸಂಗೀತದ ಸುರ ಗಂಗೆಯಲ್ಲಿ ಮಿಂದು ಸರಳ ವರಸೆಯ ಸರಮಾಲೆಯನ್ನು ಶಾರದೆಗೆ ಅರ್ಪಿಸಿ ಸಪ್ತ ಸಾಗರದಾಚೆ ಸುಲಲಿತವಾಗಿ ಸರಸರನೆ ಶಾಸ್ತ್ರೀಯ ಸಂಗೀತವನ್ನ ಪೂಜಿಸ್ತಾ ಇರುವಂತವರು, ಆರಾಧಿಸ್ತಾ ಇರುವಂತವರು ಮತ್ತು ಅಧ್ಯಯನ ಮತ್ತು ಪಯಣದಲ್ಲಿ ಸಾಕ್ತಾ ಇರುವಂತಹ ಸಾಧಕರನ್ನ ನಾನು ಇವತ್ತು ಭೇಟಿ ಮಾಡ್ಲಿಕ್ಕೆ ಬಂದಿದ್ದೇನೆ. ಸಾಧಕರು ಅವಿನಾಶ್ ಭಟ್ ಅಂತ ಇಲ್ಲಿ ಕಿಚನೇರಲ್ಲಿದ್ದಾರೆ. ಸೊ ಬನ್ನಿ ಅವ್ರನ್ನ ಮೀಟ್ ಮಾಡೋಣ. ಅವರ ಸಂಗೀತದ ಪಯಣಕ್ಕೊಂದು ನಮನವನ್ನ ಮಾಡೋಣ. ನಮಸ್ತೆ ಅವಿನಾಶ್ ಭಟ್ ಅವರೇ. ನಮಸ್ತೆ ಅಶ್ವಿನಿ, ಹೇಗಿದ್ದೀರಿ? ಬಹಳ ಚೆನ್ನಾಗಿದೆ. ನೀವು ಹೇಗಿದ್ದೀರಾ? ನಾನು ಕೂಡ ಸೌಖ್ಯವಾಗಿದ್ದೇನೆ. ಮೊದಲಿಗೆ ನಿಮ್ಗೆ ನಮ್ಮ ಚಾನೆಲ್ಗೆ ಸ್ವಾಗತ. ವಿದೇಶದಲ್ಲಿ ಜೀವನ ಅಂತ ನಮ್ಮ ಚಾನೆಲ್ ಅಲ್ಲಿ ಮನೆ ಸಾಧಕರ ವಿಭಾಗವನ್ನ ಮಾಡ್ತಾ ಇದ್ದೇವೆ. ಇನ್ ಅಂಡ್ ಅರೌಂಡ್ ಸಾಧಕರು ಯಾರಿದ್ದಾರೆ ಅವರ ಒಂದು ಸಾಧನೆಯನ್ನ ಗುರುತಿಸುವ ಒಂದು ಸಣ್ಣ ಪ್ರಯತ್ನವನ್ನ ನಮ್ಮ ಕಡೆಯಿಂದ ಆಗ್ತಾ ಇದೆ. ಸೊ ನಿಮ್ಮನ್ನ ಸಂಗೀತ ಸಾಧಕರಾಗಿ ನಾನು ಇವತ್ತು ಗುರುತುಪಡಿಸ್ಕೊಂಡಿದ್ದೀನಿ. ಅದಕ್ಕೆ ನಮ್ಗಾಗಿ ಸಮಯವನ್ನ ಮುಡುಪಾಗಿ ಕೊಟ್ಟಿದ್ದೀರಿ. ಅದಕ್ಕೆ ನಾನು ಧನ್ಯವಾದಗಳು ಹೇಳ್ತೀನಿ. ಸೊ ನಮ್ಮ ಥೀಮ್ ಅಂಡ್ ನಮ್ಮ ಚಾನೆಲ್ಗೂ ಸ್ವಾಗತ ನಿಮ್ಗೆ. ಖಂಡಿತ. ನಿಮಗೂ ಮತ್ತೆ ನಿಮ್ಮ ತಂಡದವರಿಗೂ ತುಂಬಾ ಧನ್ಯವಾದಗಳು. ಸಾಧಕರು ಅನ್ನೋದು ಬಹಳ ದೊಡ್ಡ ಪದ, ಬಟ್ ನಾನು ಆದಷ್ಟು ಅದಕ್ಕೆ ಇವತ್ತು ಜಸ್ಟಿಫೈ ಮಾಡಕ್ಕೆ ಟ್ರೈ ಮಾಡ್ತೀನಿ. ಡೆಫಿನೆಟ್ಲಿ. ಅವಿನಾಶ್ ಅವರೇ, ಮೊದಲು ನಾನು ತಿಳ್ಕೊಬೇಕಾಗಿರುವಂತದ್ದು ಮತ್ತು ತಿಳಿಸಬೇಕಾಗಿರುವಂತ ವಿಷಯ ಏನಪ್ಪಾ ಅಂದ್ರೆ, ನೀವು ಎಲ್ಲಿಯವರು, ನಿಮ್ಮ ವಿದ್ಯಾಭ್ಯಾಸ ಯಾವ ವಿಭಾಗದಲ್ಲಾಯ್ತು, ಅಧ್ಯಯನ, ಮತ್ತೆ ನೀವು ಯಾವ ಕೆನಡಾಗೆ ಬಂದ್ರಿ ಅನ್ನೋ ಒಂದು ಸಣ್ಣ ಇಂಟ್ರೊಡಕ್ಷನ್. ಖಂಡಿತ. ಎಸ್. ನಮ್ಮ ಮೂಲ ಉಡುಪಿ, ಮಂಗಳೂರು, ಆ ಕಡೆಯಿಂದ. ರೈಟ್. ಬಟ್ ನಾನು ಹುಟ್ಟಿದ್ದು ಮಡಿಕೇರಿ, ಬೆಳೆದದ್ದು ಬೆಂಗಳೂರು ಅಂತಾನೆ ಹೇಳ್ಬೋದು. ನಮ್ಮ ತಂದೆ ಬೆಂಗಳೂರಿಗೆ ಬಂದ್ರು. ಅವರು 13-14ನೇ ವರ್ಷಕ್ಕೆ ಇವಾಗಲೇ ಬೆಂಗಳೂರಿಗೆ ಬಂದ್ರು. ಸೊ ನಾನು ಬೆಂಗಳೂರಲ್ಲೇ ಬೆಳೆದೆ. ಸೌತ್ ಬ್ಯಾಂಗ್ಳೂರ್ ಅಂತ ಏನ್ ಕರಿತೀವಿ ನಾವು, ಅಲ್ಲಿನ ಹುಡುಗ. ಪ್ರತಿ ಗಲ್ಲಿಗಳಲ್ಲಿ ನನ್ನ ನೆನಪುಗಳಿದ್ದಾರೆ, ಮಿತ್ರರಿದ್ದಾರೆ ನನಗೆ. ಎಜುಕೇಶನ್ ಹೆಚ್ಚು ಕಮ್ಮಿ ಬೆಂಗಳೂರೇ. ಅದಾದ್ಮೇಲೆ 1 ವರ್ಷ ನಾನು ಡಿಗ್ರಿ ಮಾಡುವಾಗ ಆಡಿಯೋ ಇಂಜಿನಿಯರಿಂಗ್ ಮತ್ತೆ ಫಿಲ್ಮ್ ಮೇಕಿಂಗ್ ಅನ್ನೋ ಒಂದು ಇದರಲ್ಲಿ ಡಿಗ್ರಿ ಮಾಡಿದೆ. ಸೊ ಆಡಿಯೋ ಇಂಜಿನಿಯರಿಂಗ್ ಮಾಡುವಾಗ ಚೆನ್ನೈಯಲ್ಲಿ ಇದ್ದೆ. 1.5-2 ವರ್ಷ ಚೆನ್ನೈಯಲ್ಲಿ ಇದ್ದೆ ನಾನು. ಸೊ ಹಾಗಾಗಿ ಮತ್ತೆ ಅದ್ ಬಿಟ್ರೆ ಮುಂಬೈಯಲ್ಲಿ ಇದ್ದೆ 6 ತಿಂಗಳು ಅದೇ ಇದರಲ್ಲಿ. ಸೊ ಇನ್ ಅಂಡ್ ಔಟ್ ಮೀಡಿಯಾ ಕಮ್ಯುನಿಕೇಶನ್ಸ್ ಮತ್ತೆ ಈ ಲೈನ್ ಅಲ್ಲೇ ನಿಮ್ಗೆ ಆಸಕ್ತಿ ಒಲುಮೆ ಜಾಸ್ತಿ ಇತ್ತು ಅಂತ. ಸೊ ಕೆನಡಾಗೆ 2017ರಲ್ಲಿ ಬಂದಿದ್ದು. 2017ರಲ್ಲಿ ಮದುವೆ ಆದ ನಂತರ ಬಂದದ್ದು. ನನ್ನ ಮನೆಯವಳು ಸ್ಫೂರ್ತಿ ಅಂತ ಹೇಳ್ಬೇಕು ಅದಕ್ಕೆ. ಇಟ್ ವಾಸ್ ಅ ಬೋಲ್ಡ್ ಸ್ಟೆಪ್ ಅಟ್ ದಟ್ ಟೈಮ್ ಅಂತ ಹೇಳ್ಬೋದು. ಬಂದ್ವಿ. ಇಲ್ಲಿ ಬಂದ ಮೇಲೆ ಅದೇ ಫೀಲ್ಡ್ ಅಲ್ಲಿ ನಾನು ಪುನಃ ಕೆಲಸ ಮಾಡ್ತಾ ಇದ್ದೀನಿ. ಅಂದ್ರೆ ನೀವು ಫಿಲ್ಮ್ ಇದ್ರಲ್ಲೇನೆ ಅಂತ ಹೇಳಲ್ಲ, ನಾನು ಮೀಡಿಯಾ ಅಂಡ್ ಮಾರ್ಕೆಟಿಂಗ್ ಟೆಕ್ನಾಲಜಿ ಇದ್ದೀನಿ. ಫಿಲ್ಮ್ ಆಕ್ಚುಯಲ್ ಫಿಲ್ಮ್ ಅಲ್ಲಿ ನಾನು ಅಷ್ಟು ನಂತರ ವಿಡಿಯೋ ಅನ್ನೋದ್ರಲ್ಲಿ ನಾನು ಅಷ್ಟು ಒಲವಿರ್ಲಿಲ್ಲ. ಸೊ ಸಂಗೀತ ಮತ್ತೆ ರಿಲೇಟೆಡ್ ಟು ನಂತರ ನಿಮಗೆ ಅಡ್ವರ್ಟೈಸಿಂಗ್, ಮಾರ್ಕೆಟಿಂಗ್ ಅದ್ರಲ್ಲಿ ಇದ್ದೀನಿ ನಾನು. ಜಾಹೀರಾತು ಆ ಮಾರ್ಗದಲ್ಲಿ. ಯಾಕಂದ್ರೆ ನನ್ನ ಓದ್ಬೇಕಾದ್ರೆ ಹಲವಷ್ಟು ನಾನು ಜಿಂಗಲ್ಸ್ ಅಂತ ಏನ್ ಕರಿತೀವಿ ಆ ಟೈಮಲ್ಲಿ, ಆಮೇಲೆ ವಾಯ್ಸ್ ಓವರ್ಗಳು ಮಾಡ್ತಾ ಇದ್ವಿ. ಸೊ ಹಲವಾರು ಪ್ರಾಜೆಕ್ಟ್ ಮಾಡಿದಾಗ ನನಗೆ ಅದೇನೋ ಅನ್ಸ್ತು, ಓಕೆ ನಾನು ಇದ್ರಲ್ಲಿ ಬಹುಶಃ ಕನೆಕ್ಟ್ ಆಗ್ತಾ ಇದ್ದೀನಿ, ಇದರಲ್ಲಿ ನನ್ನ ಕರಿಯರ್ ಆಗುತ್ತೆ. ವೆರಿ ಇಂಟ್ರೆಸ್ಟಿಂಗ್ ಅವಿನಾಶ್ ಅವರೇ. ನೀವು ಜಿಂಗಲ್ಸ್ ಅಂದಾಗ ನಾನು ಅಡ್ವರ್ಟೈಸಿಂಗ್ ಅಂಡ್ ಬ್ರ್ಯಾಂಡ್ ಮ್ಯಾನೇಜ್ಮೆಂಟ್ ಓದಿರೋದ್ರಿಂದ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಇದೆ. ಈ ಜಿಂಗಲ್ಸ್ ಅಂದಾಗ ನೀವು ಯಾವ ತರದ ಆಡಿಗೆ ನೀವು ಜಿಂಗಲ್ಸ್ ಅನ್ನ ಕೊಟ್ಟಿದ್ದೀರಿ? ಸೊ ನಾನು ಅಲ್ಲಿ ಬೆಂಗಳೂರಲ್ಲಿ ಇರ್ಬೇಕಾದ್ರೆ ಕೆಲವೊಂದು, ಇವಾಗ ರೇಡಿಯೋ ಮಿರ್ಚಿಲಿ ರೇಡಿಯೋ
ಪ್ರೈಮರಿಲಿ ಇದ್ದಿದ್ದು. Right. ರೇಡಿಯೋ ಮಿರ್ಚಿಲಿ ನಾವು ಏನಂತಾರೆ ನಾವು ಕೆಲವೊಂದು ರೇಡಿಯೋ ಜಾಕಿಗಳ ಜೊತೆ ಕೆಲಸ ಮಾಡ್ತಾ ಇದ್ವಿ. ಓ ವಾವ್. ಹಾ ಸೊ ಅದರಲ್ಲಿ ಪ್ರೈಮರಿಲಿ ಮಾಡಿದ್ದು. ಬಟ್ ನನ್ನ ಒಲವು ಮೂಲತಃ ಸಂಗೀತದಲ್ಲಾಗಿದೆ. ನನ್ನ ಬ್ಯಾಕ್ಗ್ರೌಂಡ್ ಸಂಗೀತದಲ್ಲಿ ಇದ್ದಿದ್ದರಿಂದ ಸೊ ನನಗೆ ಅದೊಂದು ಸ್ವಲ್ಪ ಅದೇನಂತಾರೆ ಹಾಡುಗಳು Correct. ಮಹತ್ವ ಜಾಸ್ತಿ. ಹಾಡುಗಳಲ್ಲಿ ಜಿಂಗಲ್ಸ್ ಅಲ್ಲಿ ಹಾಡುಗಳು ವಾವ್. ನಾನು ವಾಯ್ಸ್ ಕೊಡ್ತಾ ಇದ್ದೆ. ಆಮೇಲೆ ಅದರಲ್ಲಿ ಕೆಲವೊಂದು ಆಲ್ಬಮ್ಸ್ ಮಾಡಿದ್ವಿ. ಓಕೆ. ಹಾ ಎಕ್ಸ್ಪೆರಿಮೆಂಟೇಷನ್ ಮತ್ತೆ ಅದನ್ನ ಏನಂತ ಕರಿತೀವಿ ನಾವು, ಅದನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗೋಕೆ ನಮ್ಮ ಕೈಯಿಂದ ಸಾಧ್ಯವಾಯ್ತು. ನನ್ನ ಕೆಲವರು ಗೆಳೆಯರಿದ್ರು, ಬೇರೆ ಬೇರೆ ತರಹದ ಏನ್ ಕರಿತೀರ ನೀವು, ಪ್ರಯತ್ನ, ಬೇರೆ ಬೇರೆ ತರಹದ ಅವರಿಗೆ ಟ್ಯಾಲೆಂಟ್ ಇತ್ತು. ಓಕೆ. ಸೊ ಅದನ್ನ ಆ ಟೈಮಲ್ಲಿ 2014-15 ಟೈಮಲ್ಲಿ ಮಾರ್ಕೆಟ್ ಅನ್ನೋದು ಅದೇನಂತಾರೆ ನಮ್ಮ ಇಂಡಿಯಾದಲ್ಲಿ ಮ್ಯೂಸಿಕ್ ಸೀನ್ ಏನಿತ್ತು ಬಹಳ ಡಿಫ್ರೆಂಟ್ ಇತ್ತು ಇವತ್ತಿರೋದು. ಈಗ ಹಲವಾರು ಜನ ನಿಮ್ಗೆ ಏನಂತಾರೆ ಶಾಸ್ತ್ರೀಯ ಸಂಗೀತ ಆಮೇಲೆ ರ್ಯಾಪ್ ಮ್ಯೂಸಿಕ್ ಎಲ್ಲಾನು ಒಂಥರ ಇವಾಗ ಒಂಥರ ಮಿಕ್ಸ್ಚರ್ ತರ ಮಾಡ್ತಾ ಇದಾರೆ. ಖಂಡಿತ ಹೌದು. ಆಗ ಮಿಕ್ಸ್ ಫೀಲಿಂಗ್ಸ್ ಇದೆ. ರೈಟ್ ರೈಟ್. ಆಗ ಇಷ್ಟೊಂದು ಪ್ರಾಮುಖ್ಯತೆ ಕಡಿಮೆ ಇತ್ತು, ಇರ್ಲಿಲ್ಲ. ನಾನು ಕೆಲಸ ಮಾಡ್ತಾ ಇದ್ದು ಬ್ರದವಿ ಅಂತ ನನ್ನ ಕ್ಲಾಸ್ಮೇಟ್. ನಾನು ಅದು ನೆಕ್ಸ್ಟ್ ಬರ್ತೀನಿ. ಸೊ ಅದಕ್ಕೂ ಮುಂಚೆ ನೀವು ಈ ಶಾಸ್ತ್ರೀಯ ಸಂಗೀತವನ್ನ ಅಧ್ಯಯನ ಮಾಡಿದಿರಿ ಅಂತ ನಾನು ಕೇಳ್ಪಟ್ಟೆ. ನಿಮ್ಮ ಸಂಗೀತದ ಪಯಣ, ನಿಮ್ಮ ಸಂಗೀತದ ಗುರುಗಳು ಮತ್ತು ನೀವು ಯಾವ ವಯಸ್ಸಿನಲ್ಲಿ ಅಭ್ಯಾಸವನ್ನ ಶುರು ಮಾಡ್ಕೊಂಡ್ರಿ, ಮತ್ತೆ ಯಾಕೆ ನೀವು ಶಾಸ್ತ್ರೀಯ ಜಾನರನ್ನೇ ಆಯ್ಕೆ ಮಾಡ್ಕೊಂಡ್ರಿ? ಏನಂತಾರೆ ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರೆ. ನನ್ನ ವಿಷಯದಲ್ಲಂತೂ 100% ವಿಷಯ ನನ್ನ ತಾಯಿ, ನಮ್ಮ ತಾಯಿ ಉದಯ. ಸೊ ಅವರ ನನ್ನ ಮೊದಲನೇ ಗುರು ಅಂತಾನೆ ಹೇಳ್ಬೇಕು. ನಿಮ್ಮ ತಾಯಿ ಹಾಡುಗರ? ಹಾಡ್ತಾರೆ, ಇವಾಗ್ಲೂ ಹಾಡ್ತಾರೆ, ಸುಮಾರು ಕಾರ್ಯಕ್ರಮಗಳಿಗೆಲ್ಲ ಹೋಗ್ತಾರೆ. ಬಟ್ ಅವರು ಏನಂತಾರೆ ಅದನ್ನ ಪ್ರೊಫೆಷನ್ ಆಗಿ ತಗೊಂಡಿಲ್ಲ. ಬಟ್ ಅವರ ಅದು ಬಹಳ ಒಂದು ದೊಡ್ಡ ಹವ್ಯಾಸ ಅವ್ರಿಗೆ. ಇವಾಗ್ಲೂ ಕೆಲವೊಂದು ಭಕ್ತಿ ಗೀತೆಗಳಿರ್ಬೋದು, ಮನೆಯಲ್ಲಿ ಭಜನೆಗಳಿರ್ಬೋದು ನಡೀತಾ ಇರತ್ತೆ. ಒಂದಷ್ಟು ಜನ ಹೆಂಗಸರು ಬರ್ತಾರೆ, ಹೋಗ್ತಾರೆ, ಹೇಳ್ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಸೊ ಹಾಗೆ ನನಗೆ ನನ್ನ ಒಂದು 2-3 ವರ್ಷ ಇರ್ಬೇಕಾದ್ರೆ ನನಗೆ ಹಾಡುಗಳು ಹೇಳ್ಕೊಡಕ್ ಶುರು ಮಾಡಿದ್ರು ಕೆಲವೊಂದು. ಸೊ ಅಲ್ಲಿಂದ ಅವ್ರಿಗೆ ಏನ್ ಅನ್ಸ್ತೋ ಗೊತ್ತಿಲ್ಲ, ಮೇ ಬಿ ನನ್ನಲ್ಲಿ ಏನೋ ಒಂದು ವಾಯ್ಸ್ ಏನೋ ಒಂದು ಕಂಡಿಡಿದೋ ಏನೋ ಗೊತ್ತಿಲ್ಲ ಇರ್ಬೋದು ಅವರು. ಸೊ ಹಾಗಾಗಿ ಅಲ್ಲಿಂದ ಅರ್ಚನಾ ಭಟ್ ಅಂತ ನನ್ನ ಮೊದಲನೇ ಗುರುಗಳವರು. ವೆರಿ ನೈಸ್. ಅವರು ಬೆಂಗಳೂರಲ್ಲೇ ಇದ್ದಾರೆ. ಅವ್ರ ಹತ್ರ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ತೊಡಗಿಸ್ಕೊಂಡು ಫಸ್ಟ್ ನಾನು ಅಲ್ಲಿ ಅವ್ರ ಹತ್ರ ಸುಮಾರು ವರ್ಷ ಕಲಿತೆ. ಅದಾದ್ಮೇಲೆ ಇವೆಂಚುಲಿ ಅದೇನಂತಾರೆ ನೀವು ತರುಣಾವಸ್ಥೆಗೆ ಬರ್ಬೇಕಾದ್ರೆ ಕೆಲವೊಂದು ಏನಂತಾರೆ ಅಡೆತಡೆಗಳು ಬರುತ್ತೆ, ಬರುತ್ತೆ. ಆ ಟೈಮ್ ಅದೊಂಥರ ಕ್ರಿಟಿಕಲ್ ಟೈಮ್. ಅದು ವಾಯ್ಸ್ ಚೇಂಜ್ ಆಗ್ತಾ ಇರುತ್ತೆ. ಹಾಗಾಗಿ ನಿಮಗೆ ಧ್ವನಿ ಹೊಡೆಯೋ ಇದ್ರಲ್ಲಿ ನಿಮಗೆ ಎಲ್ಲೋ ನಮ್ಮ ಮೇಲೆ ನಮಗೆ ಅದೊಂದು ಏನಂತಾರೆ ಮತ್ತೆ ಕಾನ್ಫಿಡೆನ್ಸ್ ಅನ್ನೋದು ತುಂಬಾ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಆ ಟೈಮ್ ಅಲ್ಲಿ ನಾನು ಹೇಳ್ಬೋದಂದ್ರೆ ನಮ್ ತಂದೆ ತಾಯಿ ಬಹಳಷ್ಟು ನನ್ನ ಪ್ರೋತ್ಸಾಹಿಸಿ ಪ್ರತಿ ವಾರ ಕಾನ್ಸರ್ಟ್ಗಳಿರ್ಬೋದು ಅಥವಾ ಕಾಂಪಿಟೇಷನ್ಗಳಿರ್ಬೋದು ಎಲ್ಲ ಕರ್ಕೊಂಡು ಹೋಗಿ. ಸೊ ಬಹಳ ನನ್ಕಿಂತ ಜಾಸ್ತಿ ಅವ್ರು ಕಷ್ಟಪಟ್ಟಿದ್ದಾರೆ ಆ ಟೈಮ್. ಅಷ್ಟು ಮಾತ್ರ ನಂಗೆ ಜ್ಞಾಪಕ ಇದೆ. ಯಾಕಂದ್ರೆ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಕನ್ನಡ ಸಾಹಿತ್ಯ ಪರಿಷತ್ ಚಾಮರಾಜಪೇಟೆ ಎದುರುಗಡೆ ಇರ್ತಿದ್ವಿ ನಾವು. ಯಾಕಂದ್ರೆ ಅಲ್ಲಿ ಏನೋ ಒಂದು ಕಾರ್ಯಕ್ರಮ ಆಗೋದು, ಇಲ್ಲ ಒಂದು ಕಾಂಪಿಟೇಷನ್ ಆಗೋದು. ಹಾಗಾಗಿ ನನಗೆ ಅಲ್ಲಿಂದ ಸುಗಮ ಸಂಗೀತದ ಬಗ್ಗೆನೂ ನನಗೆ ಪರಿಚಯ ಆಯ್ತು, ಒಲವು ಬಂತು. ಅಲ್ಲಿ ಎದುರುಗಡೆ ಮತ್ತೆ ಅಲ್ಲಿ ನಾನು ಶಾಸ್ತ್ರೀಯ ಸಂಗೀತ ಕಲಿತಾ ಇದ್ದಿರೋದ್ರಿಂದ ನನಗೆ ಸುಗಮ ಸಂಗೀತ ಹಾಡೋದಕ್ಕೆ ಕೇಳೋದಕ್ಕೆ ತುಂಬಾ ಸುಲಭ ಆಯ್ತು ನನಗೆ. ಬುನಾದಿ ಇದ್ದಿದ್ರಿಂದ ನನಗೆ ಆ ವಯಸ್ಸಲ್ಲಿ. ಅಲ್ಲಿಂದ ಇನ್ನೊಂದು ಮಹತ್ತರವಾದ ಹೆಜ್ಜೆ ಏನಂತಾರೆ ನನ್ನ ಕರಿಯರ್ ಅಲ್ಲಿ ಐ ವುಡ್ ಸೇ ಲೈಫ್ ಡಿಫೈನಿಂಗ್ ಮೊಮೆಂಟ್ ಮ್ಯೂಸಿಕಲಿ ಅಂದ್ರೆ ಹುಂಬಾಳೆ ಪ್ರತಿಭಾರಂಗ. ಹೇಳ್ಬೇಕಾದ್ರೆ ಹುಂಬಾಳೆ ಪ್ರತಿಭಾರಂಗ ಫಲ್ಗುಣ ಅಂತ ಇದ್ದಾರೆ. ಸೊ ಅವ್ರೇನ್ ಮಾಡ್ತಾ ಇದ್ರು, ಪ್ರತಿ ವರ್ಷ ಒಂದು 100 ಮಕ್ಕಳು ಬರೋರು, ಕಾಂಪಿಟೇಷನ್ ಮಾಡೋರು. ಅದರಲ್ಲಿ ಅವರು 8-10 ಮಕ್ಕಳನ್ನ ಆಯ್ಕೆ ಮಾಡೋರು. ಆ ಇದರಲ್ಲಿ ಕಲಾಕ್ಷೇತ್ರದಲ್ಲಿ ಪ್ರತಿ ವರ್ಷ ಸ್ಪರ್ಧೆಯಲ್ಲಿ ಆಯ್ಕೆ ಮಾಡೋರು. ಆಯ್ಕೆ ಮಾಡಿ ಅವ್ರಿಗೆ 1 ವರ್ಷ ಇಡೀ ಅವರು ಅವ್ರದೇ ಖರ್ಚಲ್ಲಿ ಅವ್ರನ್ನ ಟ್ರೈನ್ ಮಾಡ್ತಾರೆ. ಹೇಗೆ ಟ್ರೈನ್ ಮಾಡ್ತಾರೆ ಅಂದ್ರೆ, ನೀವು ಇದು ಇನ್ಸ್ಟ್ರೂಮೆಂಟ್ ಜೊತೆ ಹೇಗೆ ಹಾಡ್ಬೇಕು, ಪರ್ಫಾರ್ಮ್ ಹೇಗೆ ಮಾಡ್ಬೇಕು ಸ್ಟೇಜ್ ಮೇಲೆ, ಆಮೇಲೆ ನೀವು ಯಾವ ತರದ ಹಾಡುಗಳನ್ನ ನೀವು ಆಯ್ಕೆ ಮಾಡ್ಬೋದು, ಈ ತರ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಆಫ್ ದ ಇದು ಸಿಂಗಿಂಗ್, ನಿಮ್ಮ ಪ್ರಬಲತೆ ಗುರುತಿಸಿ ಅದ್ರ ಮೇಲೆ ಇದು ಮಾಡೋದು. ಅದರಲ್ಲಿ ನನ್ನ ಲಕ್, ನನ್ನ ಇದು ದೇವರ ಇದರಿಂದ ನಾನು ಆಯ್ಕೆ ಆದೆ ಆ ಟೈಮಲ್ಲಿ. ಕಂಗ್ರಾಚುಲೇಷನ್ಸ್. ಬಹಳಷ್ಟು
ಪ್ರತಿಭಾವಂತ ಬೇರೆ ಪ್ರತಿಭಾವಂತ ಗಾಯಕರು ಇವತ್ತಿದ್ದಾರೆ, ಅವರ ಇದ್ರಲ್ಲಿ ಬಂದವರು. ರೈಟ್ ನಾನು ರೈಟ್ ಎಲ್ಲರ ಹೆಸರು ಹೇಳಕ್ ಹೋಗಲ್ಲ. ಐ ನೋ ಐ ನೋ ಐ ನೋ. ಹಾ ಸೊ ಇವತ್ತೇನು ಇದಾರೆ ಇವತ್ತು ಇದರಲ್ಲಿ ಈ ಇಂಥ ಫೀಲ್ಡ್ ಅಲ್ಲಿ ನಾನು Right. ಹೇಳುವಂತಾದ್ರೆ. ಸೊ ಅಲ್ಲಿಂದ ಅದಾದ್ಮೇಲೆ ನಾನು ಹಾಡ್ತಾ ಹಾಡ್ತಾ ನನಗೆ ಹಿಂದೂಸ್ತಾನಿ ಕಲಿಬೇಕು ಅನ್ನೋ ಬಹಳ ಇಚ್ಛೆ ಇತ್ತು. ಓ ಮೈ ಗಾಡ್. ಹಾ ಸೊ ಅಲ್ಲಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತನ ಅಭ್ಯಾಸ ಮಾಡ್ಕೊಂಡು. ಮಾಡಿದೆ. ಇವತ್ತಿಗೂ ಮಾಡ್ತಾ ಇದ್ದೀನಿ. ನಿಮ್ಗೆ ಈ ಸುಗಮ ಸಂಗೀತದ ಒಲುಮೆನೂ ಇತ್ತು ಅಂತ ಹೇಳಿದ್ರಲ್ವಾ? ಹೌದು. ಸೊ ಯಾವತ್ತಾದ್ರೂ ನಾನು ಸುಗಮ ಸಂಗೀತವನ್ನು ಕೂಡ ಯಾಕೆ ನನ್ನ ಪಯಣದಲ್ಲಿ ಒಂದು ಜೋಡಿಸ್ಕೊಂಡು ಹೋಗ್ಬೋದು ಅಂತ ಅನಿಸ್ಲಿಲ್ವಾ? ಸುಗಮ ಸಂಗೀತ ಖಂಡಿತ ನಾನು ಸುಗಮ ಸಂಗೀತನ ಯಾವತ್ತು ಅದನ್ನ ಬಿಡ್ಲೇ ಇಲ್ಲ. ಅವತ್ತು ತಗೊಂಡವನು ಇವತ್ತಿಗೂ ಸುಗಮ ಸಂಗೀತ ಸುಮಾರು ಕಾರ್ಯಕ್ರಮಗಳು ಕೊಟ್ಟಿದ್ದೀನಿ. Okay. ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ನಾನು ಕೊಟ್ಟಿದ್ಕಿಂತ ಜಾಸ್ತಿ ಸುಗಮ ಸಂಗೀತ ಕಾರ್ಯಕ್ರಮ ವೆರಿ ನೈಸ್ ವೆರಿ ನೈಸ್ ವೆರಿ ಓಕೆ. ಇದು ಕಾಲೇಜ್ PUC ಅದಾಗಿ PUC ಮತ್ತೆ ಕಾಲೇಜ್ ಆಗಿ ನಾನು ಡಿಗ್ರಿಗೆ ಬಂದಾಗಲೂ ಸುಗಮ ಸಂಗೀತ ಕಾರ್ಯಕ್ರಮ ಹಲವಾರು ಸುಗಮ ಸಂಗೀತ ಕಾರ್ಯಕ್ರಮ ಕೊಡ್ತಾ ಇದ್ದೆ. ರೈಟ್ ರೈಟ್. ಅದೇ ಪಯಣದಲ್ಲಿ ಒಬ್ರು ಒಳ್ಳೆ ಗುರುಗಳು ಸಿಕ್ಕಿದ್ರು ನನಗೆ ಆ ಟೈಮಲ್ಲಿ, ಶಂಕರ್ ಶಾನ್ಭೋಗ್ ಅಂತ. ಓ ವೆರಿ ನೈಸ್. ಶಂಕರ್ ಶಾನ್. ಹಾ. ಸೊ ಅವರ ಹತ್ರ ನಾನು ಸುಮಾರು ಒಂದು 2-3 ವರ್ಷ ಅವ್ರ ಹತ್ರ ನಾನು ಅಭ್ಯಾಸ ಮಾಡಿದೆ. ಭಕ್ತಿಗೀತೆ, ಭಾವಗೀತೆ. ಭಾವಗೀತೆಗಿಂತ ಅವರು ದಾಸರ ಪದ ಆಮೇಲೆ ಕಾವ್ಯ ಸಂಗೀತ ಅನ್ನೋದನ್ನ ಬಹಳ ಒತ್ತು ಕೊಟ್ಟು ಹೇಳ್ಕೊಡ್ತಿದ್ರು. ಬಟ್ ಅವರದ್ದು ಏನು ನನಗೆ ಅವರಿಂದ ಇಷ್ಟ ಆಗ್ತಾ ಇತ್ತು ಅಂತ ಹೇಳಿದ್ರೆ ಬಹಳ ಸ್ಟ್ರಾಂಗ್ ಆದ ಹಿಂದೂಸ್ತಾನಿ ಬೇಸ್ ಅವ್ರದ್ದು. ಸೊ ಹಾಗಾಗಿ ಅದರಿಂದ ನನಗೆ ಒಂದು ಏನಂತಾರೆ, ನಾನು ಈ ಹಾಡುಗಳನ್ನ ಹಾಡಬಲ್ಲೆ, ಅದಾದ್ಮೇಲೆ ಇದನ್ನ ನಾನು ಏನು ಫೈನ್ ಟ್ಯೂನ್ ಮಾಡ್ಕೊಳ್ಳಿ ಸ್ಫೂರ್ತಿ ಸಿಕ್ತು ನನಗೆ. ವೆರಿ ನೈಸ್. ಸೊ ಹಾಗಾಗಿ ಅದೇ ಅಲ್ಲಿ ಅದನ್ನ ಮುಂದುವರ್ಸಿದೆ. ಅದಾದ್ಮೇಲೆ ಕ್ಯಾನಡಾಗ್ ಬಂದು ಮದುವೆ ಆಯ್ತು. ಕ್ಯಾನಡಾಗ್ ಬಂದು ಯಾಕಂದ್ರೆ ಮಧ್ಯದಲ್ಲಿ ಎಜುಕೇಶನ್ ನಡೀತಾ ಇತ್ತು ನಂದು. ಕರೆಕ್ಟ್. ಸೊ ಅಲ್ಲಿ ಸುಮಾರು ಏನಂತಾರೆ ಸಂಪರ್ಕಗಳು ಮಾತಾಡ್ತೀವಿ. ಅಲ್ಲಿಂದ ಸುಮಾರು ಹೆಜ್ಜೆಗಳನ್ನ ಇಟ್ವಿ. ಒಳ್ಳೇದು ಎಕ್ಸ್ಪೆರಿಮೆಂಟಲ್ ಅಂತ ಖಂಡಿತ ಅದು ಹೇಳಲ್ಲ. ಸೊ ಹಾಗಾಗಿ ಕೆಲವೊಂದು ಬಹಳ ಪ್ರೋತ್ಸಾಹ ಸಿಕ್ಕಿದೆ ಕೆಲವರಿಂದ. ಇದನ್ನ ನೀವು ಮಾಡ್ತಾ ಇರೋದು ಸರಿನಾ ಅಂತ ಕ್ವಶನ್ ಬಂದಿದೆ. ಸೊ ಯಾಕಂದ್ರೆ ಪ್ಯೂರ್ ಶಾಸ್ತ್ರೀಯ ಸಂಗೀತ ಹಾಡೋರು ಮೇ ಬಿ ಎಲ್ಲರೂ ಅದನ್ನ ಅಪ್ರಿಶಿಯೇಟ್ ಮಾಡೋದಿಲ್ಲ. ಸೊ ಹಾಗಾಗಿ ಬಟ್ ಎಲ್ಲರಿಗೂ ಇಷ್ಟ ಆಗಿದೆ ಮಾಡಿರೋದಿಲ್ಲ. ಯಾಕಂದ್ರೆ ಖಂಡಿತ ನಮಗಂತೂ ನೀವು ಹಾಡಿರೋದು ನನಗಂತೂ ತುಂಬಾನೇ ಕಿವಿನಲ್ಲಿ ಗುಣ್ಗುಟ್ತಾ ಇರತ್ತೆ. ಯಾಕಂತಂದ್ರೆ ಒಂದು ರ್ಯಾಪರ್ ಜೊತೆ ನಿಮ್ಮ ಅನುಬಂಧ, ಲೈಕ್ ಬ್ರೋಧವಿ ಅಂತ ಹೇಳಿ ಒಂದು ಚಾನೆಲ್ ಇದೆ, ಯೂಟ್ಯೂಬ್ ಚಾನೆಲ್ ಇದೆ. ಅವರು ರ್ಯಾಪರು, ಅವ್ರ ಹೆಸರು ವಿಘ್ನೇಶ್ ಅಂತ. ಸೊ ಅವ್ರ ಜೊತೆ ನೀವು ಒಂದು ರ್ಯಾಪ್ ನ ಮಾಡಿದಿರಿ. ಅವರ ಚಾನೆಲ್ ಮಿಲಿಯನ್ ವ್ಯೂಸ್ ಇದೆ. ಸೊ ನಾನೀಗ ಕೇಳುವಂತ ಪ್ರಶ್ನೆ ಏನಪ್ಪಾ ಅಂದ್ರೆ, ಆ ಚಾನೆಲ್ಗೂ ಆ ರ್ಯಾಪ್ ಮಾಡೋದಿಕ್ಕೂ ನಿಮ್ಗೂ ಹೇಗೆ ಇದು ಹುಟ್ಕೊಳ್ತು ಅಂತ, ಇದು ಯಾವ ರೀತಿ ನಿಮ್ಗೆ ಅನ್ನಿಸ್ತು? ರ್ಯಾಪಿಂಗ್ ಅಲ್ಲೂ ನಮ್ಮ ಶಾಸ್ತ್ರೀಯ ಸಂಗೀತವನ್ನ ಹೊಂದಾಣಿಕೆ ಮಾಡಬಹುದಾ ಅಂತ ಅನಿಸಿಕೆ ಯಾವ ರೀತಿ ಹುಟ್ಕೊಳ್ತು ಅಂತ? ಖಂಡಿತ. ನಾನು ಬ್ರದವಿ ಅವನ ನಾವೇನೋ ಒಂದು ರ್ಯಾಪ್ ನೇಮ್ ಅಂತ ಕರೀತಾರೆ. ಓಕೆ. ಅದು ಈ ಕಡೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ರ್ಯಾಪ್ ನೇಮ್ ಅನ್ನೋದು ಬಹಳ ವಿಚಲಿತ. ಆದ್ರೆ ಈಗ ಇಂಡಿಯಾದಲ್ಲೂ ಏನಂತಾರೆ, ನಮ್ಮ ಕಡೆ ಸುಮಾರು ಕಡೆ ಇವಾಗ ರ್ಯಾಪ್ ಮ್ಯೂಸಿಕ್ ಆಗ್ಲಿ ಅಥವಾ ರ್ಯಾಪರ್ಸ್ ಆಗ್ಲಿ ತುಂಬಾ ಜನ ಇದ್ದಾರೆ. ಕನ್ನಡದಲ್ಲಿದ್ದಾರೆ, ಹಿಂದಿಲಿದ್ದಾರೆ, ಪಂಜಾಬಿಲಿದ್ದಾರೆ. ಬಟ್ ಬ್ರದವಿ ಅಥವಾ ವಿಘ್ನೇಶ್ ಮೊದಲನೇದಾಗಿ ನನ್ ಗೆಳೆಯ, ಎರಡನೇದಾಗಿ ನಾನು ಅವನು ಒಟ್ಟಿಗೆ ಓದಿದವರು, ಮಾಡ್ತಾ ಇದ್ವಿ. ಸೊ ಆವಾಗ ನಮ್ಗೇನು ಕೆಲಸ ಇಲ್ಲ ಬೇರೆ, ಏನ್ ಮಾಡೋದು, ಚೆನ್ನೈಯಲ್ಲಿ ಇರ್ತಾ ಇದ್ವಿ ಅವಾಗ. ಆ ಟೈಮಲ್ಲಿ ಬಹಳ ಸೆಕೆ. ಸೊ ನಿಮ್ಗೆ ರಾತ್ರಿ ನಿದ್ದೆ ಬರಲ್ಲ. ಮೊದಲನೇದಾಗಿ ನಿದ್ದೆ ಬರ್ತಾ ನಿಮ್ಗೆ ಬೆಳಗಿನ ಜಾವ 4 ಗಂಟೆ ಆಗುತ್ತೆ. 5 ಗಂಟೆಗೆ ಪಕ್ಕದ ಮನೆಯವರು ಅದು ಇದು ಬಿಸಾಕಿ ರಂಗೋಲಿ ಹಾಕ್ತಾರೆ. ಆಟೋಮೆಟಿಕ್ ಆಗಿ ಆ ಟೈಮಲ್ಲಿ ಏನು ಸೈಲೆನ್ಸ್ ಇರ್ತಾ ಇತ್ತು, ಆ ಟೈಮಲ್ಲಿ ನಾವು ಹಲವಾರು ನಮ್ ಥಾಟ್ ಪ್ರಾಸೆಸ್ಗಳು ಬರೋದು. ಏನ್ ಮಾಡೋದು, ನೆಕ್ಸ್ಟ್ ಪ್ರಾಜೆಕ್ಟ್ಗೆ ಏನ್ ಮಾಡ್ಬೋದು, ಕಾಲೇಜ್ ಪ್ರಾಜೆಕ್ಟ್ಗೆ ಏನ್ ಮಾಡ್ಬೋದು, ನಮ್ಮ ಪರ್ಸನಲ್ ಆಗಿ ಇವತ್ತು ಏನ್ ನಡೀತಾ ಇದೆ ಇದರಿಂದ ಏನು ಡಿಫ್ರೆಂಟ್ ಆಗಿ ಮಾಡ್ಬೋದು. ಅವಾಗ ನಮ್ಗೆ ತೋಚಿದ್ದೇನಂದ್ರೆ, ಶಾಸ್ತ್ರೀಯ ಸಂಗೀತ ಮತ್ತೆ ಈ ಪಾಶ್ಚಿಮಾತ್ಯ ಇದೇನು ರ್ಯಾಪ್ ಅಂತ ಏನ್ ಕರಿತೀವಿ ನಾವು. ವಿಘ್ನೇಶ್ ಯಾವತ್ತು ಕನ್ನಡದಲ್ಲಿ ಮಾಡಿರ್ಲಿಲ್ಲ ಅಲ್ಲಿ ತನಕ. ಹಿಂದಿಲಿ
ಮಾಡಿಲ್ಲ, ಯಾಕಂದ್ರೆ ಹಿಂದಿಯವರಲ್ಲ ಅವರು. ಖಂಡಿತ. ಅವ್ನು ಮೂಲತಃ ಬೆಂಗಳೂರವನೇ. ಬೆಂಗಳೂರವರು. ಮದರ್ ಟಂಗ್ ತಮಿಳ್, ಬಟ್ ಒಳ್ಳೆ ಕನ್ನಡ ಮಾತಾಡ್ತಾನೆ ಅವ್ರು ಕೂಡ. ಸೊ ಹಾಗಾಗಿ ನಮ್ಗೇನ್ ಅನ್ಸ್ತು ಅಂದ್ರೆ ಸರಿ ಇದನ್ನ ಒಂದು ಟ್ರೈ ಮಾಡೋಣ. ನಾನು ಹೇಳಿದೆ ಓಕೆ ನನಗೇನ್ ಬರುತ್ತೋ ನಾನು ಮಾಡ್ತೀನಿ, ನಿನಗೇನ್ ಬರುತ್ತೋ ನೀನ್ ಮಾಡೋಣ. ವೆರಿ ನೈಸ್. ಸೊ ಇದನ್ನ ಹೇಗಾದ್ರೂ ಕಂಬೈನ್ ಮಾಡ್ಬೋದಾ, ನಮ್ಗೆ ಹೇಗಾದ್ರೂ ಕಂಬೈನ್ ಮಾಡಿ ಏನಾದ್ರು ಇರೋ ಇದನ್ನೇ ತಗೊಂಡು ಕೆಲವೊಂದು ಅದು ದಾಸರ ಸಾಹಿತ್ಯ ಆಗಿರ್ಬೋದು ಅಥವಾ ಕಬೀರ್ ಕೆ ದೋಹೆ ಅಂತ ಕರಿತೀವಿ ಅದನ್ನ ತಗೊಂಡಿರ್ಬೋದು, ಯಾವ್ದನ್ನಾದ್ರು ತಗೊಂಡು ಒಂದು 4 ಲೈನ್ ತಗೊಂಡು ಅದನ್ನ ಹೇಗಾದ್ರೂ ಮಾಡಿ ಅದನ್ನ ಕಂಬೈನ್ ಮಾಡಿ ಒಂದೇ ಟ್ಯೂನ್ ನಲ್ಲಿ ಇರ್ಬೇಕು, ಒಂದೇ ಇದ್ರಲ್ಲಿ ಇರ್ಬೇಕು, ಮತ್ತೆ ರಾಗ ಇದಾಗಿರ್ಬೇಕು, ಮಾಡ್ಬೋದಾ ಅಂತ. ಸೊ ಅದರಲ್ಲಿ ಬಂದದ್ದು ಒಂದು ಮಾಡಿದ್ವಿ, ಮೊದಲನೇದು ಮಾಡಿದ್ವಿ. ಬೆಂಗಳೂರಲ್ಲಿ ಗಲಿ ಗಲಿಯಲ್ಲಿ ಹೋಗಿ ಮ್ಯೂಸಿಕ್ ವಿಡಿಯೋ ಶೂಟ್ ಮಾಡಿದ್ವಿ. ಎಲ್ಲ 100% ಲೋ ಕಾಸ್ಟ್. ಸೊ ನಮ್ಗೆ ಏನ್ ಪ್ರಾಬ್ಲಮ್ ಆಗಿರ್ಲಿಲ್ಲ ಅಂದ್ರೆ ನಮ್ಮ ಬ್ಯಾಚ್ ಮೇಟ್ಸ್ ಅಲ್ಲೇ ಎಲ್ಲರೂ ವಿಡಿಯೋ ಶೂಟ್ ಮಾಡೋರಿದ್ರು, ಎಡಿಟ್ ಮಾಡೋರಿದ್ರು, ಮಾಸ್ಟರ್ ಮಾಡೋರಿದ್ರು, ಮಿಕ್ಸ್ ಮಾಡೋರಿದ್ರು, ಎಲ್ಲರಿದ್ರು. ಸುಧೀಶ್ ಅಂತ ಅವರು ಸಿನಿಮಾಟೋಗ್ರಫರ್. ಇವತ್ತು ಏನಂತಾರೆ ಮಲಯಾಳಂ, ತಮಿಳ್ ಮತ್ತೆ ಕನ್ನಡ ಇಡೀ ಸೌತ್ ಇಂಡಿಯನ್ ಇಂಡಸ್ಟ್ರಿಯಲ್ಲಿ ಎಂಟೈರ್ಲಿ ಈಸ್ ಅ ವೆರಿ ಪಾಪ್ಯುಲರ್ ನೇಮ್ ಅಂತ. ಸೊ ನಾವು ಒಟ್ಟುಗೂಡಿ ಮಾಡಿದ್ದ ಅದೊಂದು ಅದೇನಂತಾರೆ ಪ್ರಯೋಗ ಒಂದು ಮಾಡಿದ್ವಿ. ಪ್ರಯೋಗ ಎಲ್ಲರಿಗೂ ಇಷ್ಟ ಆಗಕ್ ಸ್ಟಾರ್ಟ್ ಆಯ್ತು. ಸುಮ್ಮನೆ ಯೂಟ್ಯೂಬ್ ಅಲ್ಲಿ ಆ ಟೈಮಲ್ಲಿ ಓಕೆ ತಮಾಷೆಗೆ ಅಂತ ಹೇಳೋದ್ಕಿಂತ ಹುಡುಗಾಟಿಕೆ ಟೈಮ್ ಅಲ್ಲಿ ಅಪ್ಲೋಡ್ ಮಾಡಿದ್ದು ವಿಡಿಯೋ ದೇಶಾದ್ಯಂತ ಫಸ್ಟ್, ಅದಾದ್ಮೇಲೆ ವಿಶ್ವಾದ್ಯಂತ ವೈರಲ್ ಆಗಕ್ ಸ್ಟಾರ್ಟ್ ಆಯ್ತು. ಇದು ಏನಿದು, ಇದನ್ನ ಕೆಲವರು ಈ ಜಾನರಿಗೂ ಈ ಜಾನರಿಗೂ ಸಂಬಂಧ ಇಲ್ಲ, ಹೇಗೆ ಬರ್ತಾ ಇದೆ ಇದೆರಡು ಒಟ್ಟಿಗೆ ಅನ್ನೋದು ಕ್ವೆಶ್ಚನ್ಸ್ ಬಂತು. ಸೊ ಅದಾದ್ಮೇಲೆ MTV ಅವರು ಅಪ್ರೋಚ್ ಮಾಡಿದ್ರು. MTV ರೂಟ್ಸ್ ಅಂತ ಒಂದು ಬರೋದು. ಅಲ್ಲಿ ಏನಂದ್ರೆ ಅವರು ಪ್ರಾಪರ್ ನಮ್ಮ ದೇಶದ ಆರ್ಟಿಸ್ಟ್ಗಳನ್ನ ಮಾತ್ರ ಫೀಚರ್ ಮಾಡೋದು. MTV ಇಂಡಿಯಾದವರು 9 ಗಂಟೆ ಪ್ರೈಮ್ ಸ್ಲಾಟ್ ರಾತ್ರಿ, ಅದರಲ್ಲಿ ನಮ್ಮ ವಿಡಿಯೋ ಫೀಚರ್ ಆಯ್ತು. ವೆರಿ ನೈಸ್, ಕಂಗ್ರ್ಯಾಚುಲೇಷನ್ಸ್ ಅವಿನಾಶ್ ಅವರೇ. ಬಟ್ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ತು. ಜೊತೆಗೆ ನೀವೇನು ಎಕ್ಸ್ಪೆಕ್ಟೇಷನ್, ನಿರೀಕ್ಷೆಯನ್ನ ಇಟ್ಕೊಳ್ದಲೆ ನೀವು ಮಾಡಿದ್ದು ಅದು ಗುರುತಿಗೆ ಬಂತು ಅಂತ ಹೇಳಿ ತುಂಬಾನೇ ಖುಷಿ ಆಗತ್ತೆ. ನಾನು ಕೂಡ ಒಂದೆರಡು ವಿಡಿಯೋಸ್ನ ನೋಡಿದ್ದೇನೆ. ನಾನು ಸಾಂಗ್ಸ್ ನೀವು ಮ್ಯಾಚ್ ಮಾಡ್ತಿದ್ದು ಸಂಗೀತ ಸ್ವರಗಳನ್ನ ಆ ರ್ಯಾಪಿಗೆ ಒಂದು ಹೋಲಿಕೆ ಮಾಡಿಕೊಂಡು ಮಾಡ್ತಕ್ಕಂಥ ಪ್ರಯತ್ನ ಶ್ಲಾಘನೀಯ. ವೆರಿ ನೈಸ್. ಸೊ ನಾನು ನಿಮ್ಮ ಸಂಗೀತ ಪಯಣಕ್ಕೆ ಬಂದಾಗ ಅದರಲ್ಲಿ ನೀವು ಇಷ್ಟಪಟ್ಟು ಹಾಡುವಂತಹ ಒಂದು ಯಾವ್ದಾದ್ರು ಒಂದು ಹಾಡನ್ನ ನಮಗೋಸ್ಕರ ವೀಕ್ಷಕರಿಗೆ ಹೇಳ್ಬೋದಾ? ಶಾಸ್ತ್ರೀಯ ಸಂಗೀತವಾಗಿರಬಹುದು, ಸುಗಮ ಸಂಗೀತವಾಗಿರ್ಬಹುದು, ನೀವು ಇಷ್ಟಪಟ್ಟು ಇಚ್ಛೆಯಿಂದ ನಾನು ಯಾವತ್ತೂ ಈ ಹಾಡನ್ನ ನನ್ನ ಲೈಫ್ ಲಾಂಗ್ ಕೇಳ್ತೇನೆ, ನಾನು ಇಷ್ಟಪಟ್ಟು ಯಾವಾಗ ಬಿಡುವಿನ ವೇಳೆಯಲ್ಲೂ ಕೂಡ ನಾನು ಈ ಹಾಡನ್ನ ಗುನುಗ್ತಾ ಇರುತ್ತೆ ಮನ್ಸಲ್ಲಿ ಅನ್ನೋದಾದ್ರೆ ಯಾವ ಹಾಡನ್ನ ಹಾಡ್ತೀರಿ ಅಂತ? ಖಂಡಿತ ನನಗೆ ಬಹಳ ಮನಸ್ಸಿಗೆ ಹತ್ರವಾದ ರಾಗ ಅಂತ ಹೇಳ್ಬೋದು, ಅಥವಾ ಅದರಲ್ಲಿ ಒಂದು ಹಾಡಿದೆ. ಅದನ್ನ ನಾನು ಹಲವಾರು ಬಾರಿ ಹಾಡಿದ್ದೀನಿ, ಸುಮಾರು ಜನ ಕೇಳಿದ್ದಾರೆ. ಅದನ್ನ ನಾನು ಬದುಕಿರೋ ತನಕ ಖಂಡಿತ ಅಂತೂ ನಾನು ಹಾಡ್ತಾನೆ ಇರ್ತೀನಿ. ಖಂಡಿತ. ದರ್ಬಾರಿ ಕನ್ನಡದಲ್ಲಿದೆ ರಾಗ ಅದು. ವೆರಿ ನೈಸ್. ಅದ್ರದ್ದು ಒಂದು ಸಣ್ಣ ತುಣುಕು ಖಂಡಿತ ನಮಗೋಸ್ಕರ, ವೀಕ್ಷಕರಿಗೋಸ್ಕರ. ಕಲ್ಪನಾ ಛಾಯೆಯಲಿ ನಲ್ಮೆಯಾಗ ನೌಕೆಯಲಿ, ಕಲ್ಪನಾ ಛಾಯೆಯಲಿ ನಲ್ಮೆಯಾಗ ನೌಕೆಯಲಿ, ನೀಲಮಣಿ ಹೊಳೆದಂತೆ ಹೊಳೆ ಹೊಳೆದು ಹೋದೆಯ ಶಕ್ತಿ ತನು ಜಾತೆ, ಕಲ್ಪನಾ ಛಾಯೆಯಲಿ ನಲ್ಮೆಯಾಗ ನೌಕೆಯಲಿ,
ಜಗವೆಲ್ಲ ಮಲಗಿಹುದು, ಚಂದಿರನು ನಗುತ್ತಿಹನು. ಆ ಓ ಜಗವೆಲ್ಲ ಮಲಗಿಹುದು, ಚಂದಿರನು ನಗುತ್ತಿಹನು. ತಂಗಾಳಿ ಬೀಸುತ್ತಿದೆ ನೀನಲ್ಲಿ ಮನದನ್ನೇ, ತಂಗಾಳಿ ಬೀಸುತ್ತಿದೆ ನೀನಲ್ಲಿ ಮನದನ್ನೇ. ಕುಂತಳ ಶುಭೆ ಕಲ್ಪನಾ ಛಾಯೆಯಲಿ ನಲ್ಮೆಯ ನೌಕೆಯಲಿ, ನೀಲಮಣಿ ಹೊಳೆದಂತೆ ಹೊಳೆ ಹೊಳೆದು ಹೋದೆಯ ಶಕ್ತಿ ತನು ಜಾತೆ. ಕಲ್ಪನಾ ಛಾಯೆಯಲಿ ಕಲ್ಪನಾ ಛಾಯೆಯಲಿ ನಲ್ಮೆಯ ನೌಕೆಯಲಿ. ಅವ್ವ, ಅವಿನಾಶ್ ಭಟ್ ಅವರೇ, ಒಂದು ನಿಮಿಷ ಸಂಗೀತ ಲೋಕದಲ್ಲಿ ತಲ್ಲೀನರಾಗಿ ಮಾಡಿಸ್ಬಿಟ್ರಿ, ಮಂತ್ರಮಗ್ನರಾಗಿ ಮಾಡಿಸ್ಬಿಟ್ರಿ ನಮ್ಮನ್ನ. ನಿಜವಾಗ್ಲೂ ನನ್ಗಂತೂ ಭಾವನಾಪೂರ್ವಕವಾಗಿತ್ತು ನಿಮ್ಮ ಈ ಗಾಯನ. ಅಲ್ಲಿಗೆ ನೀವು ಎಷ್ಟು ಶ್ರಮ ವಹಿಸಿದ್ದೀರಿ, ಎಷ್ಟು ಅದಕ್ಕಾಗಿ ಉತ್ತೇಜನ ಇದೆ ನಿಮ್ಗೆ, ಎಷ್ಟು ನೀವು ಪರಿಶ್ರಮವನ್ನ ಕೊಟ್ಟಿದ್ದೀರಿ ಇದಕ್ಕೆ ಸಂಗೀತ ಸಾಧನೆಯಲ್ಲಿ ಅಂತ ಇದೊಂದು ಹಾಡೇ ನಮ್ಗೆ ನಿದರ್ಶನ ತೋರಿಸುತ್ತೆ. ಸೊ ನನಗೆ ತುಂಬಾನೇ ಖುಷಿ ಆಯ್ತು ಅವಿನಾಶ್ ಭಟ್ ಅವರೇ. ನನ್ಗೆ ಐ ಆಮ್ ರಿಯಲಿ ಹ್ಯಾಪಿ ನಿಮ್ ಜೊತೆ ಮಾತಾಡ್ತಿರೋದು. ಮುಂದೆ ಬರೋದಾದ್ರೆ, ಸಂಗೀತದಲ್ಲಿ ಶಾಸ್ತ್ರೀಯ ಸಂಗೀತದಲ್ಲಿ ಹಲವಾರು ರಾಗಗಳಿದೆ. ಯಾವ ರಾಗ ನಿಮಗೆ ತುಂಬಾನೇ ಹತ್ರವಾಗತ್ತೋ ಆ ರಾಗದ ಬಗ್ಗೆ ನೀವು ಒಂದು ಚೂರು ಮಾಹಿತಿ ಕೇಳೋರಿಗೆ ಆಗ್ಲಿ ತಿಳ್ಕೊಳ್ಳೋರ್ಗೆ ಆಗ್ಲಿ ನಿಮ್ಮ ಅನುಭವದ ಪ್ರಕಾರ ಅನಿಸಿಕೆಯನ್ನ ಹೇಳಿ. ಖಂಡಿತ. ಓಕೆ, ರೈಟ್. ನಾನು ಈಗ ಹಾಡಿದ ಹಾಡು ದರ್ಬಾರಿ ಕನ್ನಡ. ಓಕೆ. ಬಹಳ ಹತ್ತಿರವಾದ ರಾಗ ನನಗೆ. ಈ ಹಾಡಿರ್ಬೋದು, ಆದ್ಮೇಲೆ ಇನ್ನೊಂದು ಹಾಡಿದೆ ಕೇಳಿರ್ತೀರ ಎಲ್ಲರೂ, ಚಂದ್ರಚೂಡ ಶಿವಶಂಕರ. ಓಹ್, ಅದು ಒಂದೆರಡು ಸಾಲು ನಮಗೋಸ್ಕರ. ಖಂಡಿತ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸುಂದರತರ ಪಿನಾಕಧರ ಹರ, ಸುಂದರತರ ಪಿನಾಕಧರ ಹರ, ಗಂಗಾಧರ ಗಜ ಚರ್ಮಾಂಬರ ಧರ, ಗಂಗಾಧರ ಗಜ ಚರ್ಮಾಂಬರ ಧರ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಧರೆಗೆ ದಕ್ಷಿಣ ಕಾವೇರಿ ಕುಂಭಪುರವಾಸನು ನೀನೆ. ಕರದಲ್ಲಿ ವೀಣೆಯ ಗಾನವ ಮಾಡುತ್ತ, ಕರದಲ್ಲಿ ವೀಣೆಯ ಗಾನವ ಮಾಡುತ್ತ, ಉರಗಭೂಷಣನು ನೀನೆ. ಕೊರಳೊಲು ಭಸ್ಮ ರುದ್ರಾಕ್ಷಿಯ ಧರಿಸಿದ, ಕೊರಳೊಲು ಭಸ್ಮ ರುದ್ರಾಕ್ಷಿಯ ಧರಿಸಿದ, ಪರಮ ವೈಷ್ಣವನು ನೀನೆ. ಗರುಡ ಗಮನ ನಮ್ಮ ಪುರದರ ವಿಠಲನ, ಗರುಡ ಗಮನ ನಮ್ಮ ಪುರಂದರ ವಿಠಲನ,
ಪ್ರಾಣ ಪ್ರಿಯನು ನೀನೇ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಅಬ್ಬಾ, ಅವಿನಾಶ್ ಬೇಡವ್ರೆ, ನನ್ಗೆ ಒಂದು ನಿಮಿಷ ಈಶ್ವರ ಕಣ್ಣ ಮುಂದೆ ನಿಂತು ಆಶೀರ್ವದಿಸ್ತಾ ಇರೋ ಹಾಗೆ ಚಿತ್ರಣ ಈ ಬಂದ್ಬಿಟ್ಟು. ರಾಗದ ಎಲ್ಲಾ ಹಾಡುಗಳು ಅದು ಯಾಕೆ ಅಂತ ಗೊತ್ತಿಲ್ಲ, ನಾನು ಮೊದಲ ಸಣ್ಣ ವಯಸ್ಸಲ್ಲಿ ನಾನು ಬಹಳಷ್ಟು ಹತ್ರ ಅದೇ ರಾಗ. ರೈಟ್. ಸೊ ಇದೇ ತರ ಹಾಡುಗಳು ಸುಮಾರು ಹಿಂಗೆ ಕೆಲವೊಂದು ಬರ್ತಾ ಇರ್ತದೆ. ಕೆಲವರು ಸುಮಾರು ಪಾಪ್ಯುಲರ್ ಹಿಂದಿ ಮತ್ತೆ ಕನ್ನಡ ಚಲನಚಿತ್ರ ಸಂಗೀತ ಹಾಡುಗಳು ಇದಾವೆ. ರೈಟ್. ನೀವೇನಾದ್ರೂ ಇಲ್ಲಿ ಸಂಗೀತ ಶಾಲೆಯನ್ನ ಏನಾದ್ರೂ ಮಾಡ್ಕೊಂಡಿದ್ದೀರಿ ಅಥವಾ ಮಕ್ಳಿಗೆ ಏನಾದ್ರೂ ಕಲಿಸ್ತಾ ಇದ್ದೀರಾ? ಬಹಳಷ್ಟು ಏನಂತಾರೆ, ನನ್ನ ಶ್ರೀಮತಿ ಏನಿದ್ದಾರೆ ಅವಳು ಹೇಳ್ತಾ ಇರ್ತಾಳೆ, ಪುಷ್ ಮಾಡ್ತಾ ಇರ್ತಾಳೆ ಅವಳ. ಬಟ್ ಈಗ ಸದ್ಯಕ್ಕೆ ನನಗೆ ಅದು ಸಮಯ ಅನ್ನೋದು ಸಿಕ್ಕಿಲ್ಲ, ಅದಾದ್ರು ಕಾಲ ಕೂಡ ಬಂದಿಲ್ಲ ಅಂತ. ದಯವಿಟ್ಟು ಮಾಡಿ, ಯಾಕಂದ್ರೆ ಪ್ರಯಾರಿಟೈಸ್ ಮಾಡಿದ್ ಮುಂದಕ್ಕೆ ಹೋಗುತ್ತೆ ಅಂತಾರಲ್ಲ. ಖಂಡಿತ ಖಂಡಿತ. ಬಟ್ ಅದನ್ನ ಹೇಳ್ಬೋದು ನಾನು. ನಮ್ಮ ಕಡೆಯಿಂದ, ನಮ್ಮ ಚಾನೆಲ್ ವತಿಯಿಂದ ಅದೊಂದು ಬೇಡಿಕೆ. ಮಕ್ಕಳಿಗೆ ನಾನು ಹೇಗೆ ಯೋಚನೆ ಮಾಡ್ತೀನಿ ಅಂದ್ರೆ, ಪ್ರತಿ ಸತಿ ಐ ಥಿಂಕ್ ದಿಸ್ ಇಸ್ ಪ್ರಾಬಬ್ಲಿ ಅ ಲಿಟಲ್ ಬಿಟ್ ಆಫ್ ಅ ಲಿಮಿಟಿಂಗ್ ಫ್ಯಾಕ್ಟರ್ ಆಲ್ಸೋ ಅನ್ಸುತ್ತೆ. ಯಾಕಂದ್ರೆ ನಾನ್ ಕಲಿಬೇಕು, ನಾನು ಇನ್ನಷ್ಟು ಕಲಿಬೇಕು. ಸೊ ಇಲ್ಲಿ ಈಗ ಪುನಃ ನಾನು ಶೀರ್ಷೇಂದು ಮುಖರ್ಜಿ ಅನ್ನೋರ ಹತ್ರ ಈಗ ಕಳೆದ 3-4 ವರ್ಷದಿಂದ ಅವ್ರ ಹತ್ರ ಅಭ್ಯಾಸ ಮಾಡ್ತೇನೆ. ಅಧ್ಯಯನ ಮಾಡ್ತಾ ಇದ್ದೀರಿ? ಅಧ್ಯಯನ ಮುಗಿಯುವಂತ ಇದೆ ಅಲ್ಲ, ಸಬ್ಜೆಕ್ಟ್ ಅಲ್ಲ, ಕಲಿಕೆ ನಿರಂತರ. ಖಂಡಿತ ನಿರಂತರ. ಖಂಡಿತ ಖಂಡಿತ. ಮಧ್ಯದಲ್ಲಿ ಕೆಲವೊಂದು ಲೈಫ್ ಹ್ಯಾಪನ್ಸ್ ಅಂತಾರಲ್ಲ, ಸೊ ಹಾಗಾಗಿ ಕೆಲವೊಂದು ಬ್ರೇಕ್ ಅಂತ ಆಗತ್ತೆ. ಮಧ್ಯದಲ್ಲಿ ಈ ದೇವ ಸ್ವರೂಪಿಯಾದಂತ ಗುರುಗಳು ನಂಗೆ ಸಿಕ್ಕಿದ್ದಾರೆ ಇಲ್ಲಿ. ಮಿಸಸ್ ಆಗದಲ್ಲಿ ಇರ್ತಾರೆ ಅವರು, ಶೀರ್ಷೇಂದು ಮುಖರ್ಜಿ ಅಂತ. ಅವರು ಫುಲ್ ಟೈಮ್ ಮ್ಯೂಸಿಷಿಯನ್ ಬೈ ಹಿಮ್ಸೆಲ್ಫ್. ಹಿಂದೂಸ್ತಾನಿ ಹೇಳ್ಕೊಡ್ತಾರೆ, ಹಾಡ್ತಾರೆ. ಅವರು ಬೇರೆ ಯಾವ ಹಾಡನ್ನು ಹಾಡೋದಿಲ್ಲ. ಅವರ ಶಿಷ್ಯಂದ್ರು ಸುಮಾರು ಜನ ಎಲ್ಲರ ಹಾಡುಗಳನ್ನು ಹಾಡ್ತಾರೆ. ಸೊ ಹಿ ಇಸ್ ಕಂಪ್ಲೀಟ್ಲಿ ರೈಟ್. ಸೊ ಈ ಸಂಗೀತ ಕಲಿಯೋರಿಗೆ, ಶಾಸ್ತ್ರೀಯ ಸಂಗೀತ ಆಗಿರ್ಬೋದು, ಯಾವುದೇ ಜಾನರ್ ಅಲ್ಲಿ ಕಲ್ತೋರಾಗಿರ್ಬೋದು, ಈ ವಾದ್ಯಕ್ಕೂ ಏನಾದ್ರೂ ನಂಟಿರತ್ತಾ? ಸೊ ಖಂಡಿತ ವಾದ್ಯ ಕಲಿಯೋದ್ರಿಂದ ನಾನು ಎಲ್ಲರಿಗೂ ಹೇಳ್ತೇನೆ, ನನ್ನ ಸರ್ಕಲ್ ಅಲ್ಲಿ ನನ್ನ ಹತ್ರ ಯಾರೇ ಬಂದು ಏನೇ ಕೇಳಿದ್ರು, ಸಣ್ಣ ಮಕ್ಕಳಿಗೆ ಆ ಮ್ಯೂಸಿಕ್ ಕಲಿಸ್ಬೇಕು ಅಂತ ಇರೋರಿಗೆ ಎಲ್ಲರೂ ವೋಕಲಿ ಪುಷ್ ಮಾಡಬೇಡಿ. ಅದೊಂದು ಕಲ್ಚರ್ ಇವಾಗ ಅದೊಂದು ಏನಾಗಿದೆ, ಇವರು ಹಾಡ್ತಾರೆ, ನಮ್ಮ ಪಕ್ಕದ ಮನೆಯವರು ಹಾಡ್ತಾರೆ, ಮಗು ಹಾಡ್ತಾರೆ. ಸಂಗೀತ ಎಲ್ಲರಿಗೂ ಬೇಕು, ಖಂಡಿತ. ಸಂಗೀತ ಇಸ್ ನಾಟ್ ಅ ಲಿಮಿಟಿಂಗ್ ಇದು. ಸಂಗೀತದಿಂದ ಬಹಳಷ್ಟು ನಿಮಗೆ ಓವರ್ ಆಲ್ ಅದೇನಂತಾರೆ ಎಕ್ಸಲೆನ್ಸ್, ಓವರ್ ಆಲ್ ನಿಮಗೆ ಮೈಂಡ್ ಇದಿರ್ಬೋದು, ಮೆಂಟಲ್ ಹೆಲ್ತ್ ಖಂಡಿತ. ಅದರಲ್ಲಿ ಎರಡು ಮಾತೇ ಇಲ್ಲ. ಬಟ್ ಮಕ್ಕಳ ಅಭಿವೃದ್ಧಿ ಆಮೇಲೆ ಅವರ ಪೂರ್ಣ ಬೆಳವಣಿಗೆಗೆ ಖಂಡಿತ ಪೂರಕ ಅದು. ನಾನೇನ್ ಹೇಳ್ತೀನಿ, ನಾನು ಹೇಳ್ತಾ ಇರ್ತೀನಿ, ಪ್ರತಿಯೊಂದು ಮಗುನು ಇಸ್ ಎಲಿಜಿಬಲ್ ಟು ಲರ್ನ್ ಅಂಡ್ ಪರ್ಫಾರ್ಮ್ ಮ್ಯೂಸಿಕ್. ಕೆಲವರು ಟ್ಯಾಲೆಂಟೆಡ್ ಇರ್ತಾರೆ, ಕೆಲವರು ಹಾರ್ಡ್ ವರ್ಕ್ ಮಾಡ್ಬೇಕಾಗತ್ತೆ, ಅಷ್ಟೇ ವ್ಯತ್ಯಾಸ. ಸೊ ಎಲ್ಲರೂ ಹಾಡಬಲ್ಲರು. ಅಂಡ್ ಹಾರ್ಡ್ ವರ್ಕ್ ಎನಿ ಡೇ ಟ್ರಂಪ್ಸ್ ಟ್ಯಾಲೆಂಟ್ ಅಂತ ಗೊತ್ತಿರೋ ವಿಷಯ ಅಲ್ವಾ. ಸೊ ಹಾಗಾಗಿ ಸೊ ಎಲ್ಲರೂ ಕಲಿಬೇಕು. ನಾನು ಒಂದ್ ಹೇಳ್ತೀನಿ ಎಲ್ಲರಿಗೂ, ಸಣ್ಣ ಮಕ್ಕಳಿಗೆ ಏನಂದ್ರೆ ಎಸ್ಪೆಷಲಿ ವೋಕಲ್ ಅವರಿಗೆ ಆಸಕ್ತಿ ಇದೆಯಾ, ಪರಿಚಯ ಮಾಡಿ. ಇಲ್ವಾ, ಬೇರೆ ಇನ್ಸ್ಟ್ರೂಮೆಂಟ್ ಅಲ್ಲಿ ಅವ್ರಿಗೆ ಏನಂತಾರೆ ಪ್ರಯತ್ನ ಪಡಿ. ಇನ್ಸ್ಟ್ರೂಮೆಂಟ್ ಕಲಿಯೋದ್ರಿಂದ ಏನಾಗುತ್ತೆ, ಯಾವುದೇ ಮ್ಯೂಸಿಕ್ ಏನಂತಾರೆ, ಯಾವುದೇ ವಾದ್ಯ ಇರ್ಬೋದು, ನಿಮಗೆ ಸ್ವರಸ್ಥಾನಗಳಿರ್ಬೋದು, ಶ್ರುತಿ ಇರ್ಬೋದು, ಮತ್ತೆ ನಿಮಗೆ ಪೂರ್ಣ ನಿಮ್ಮ ರಿದಮ್ ಸೆನ್ಸ್ ಅಂತಾರೆ, 100% ಬೇಗ ಬರುತ್ತೆ. ಆಮೇಲೆ ಬಹಳ ಸಣ್ಣ ವಯಸ್ಸದಿಂದ ಕಲಿಯೋದ್ರಿಂದ ಅವರು ತರುಣಾವಸ್ಥೆಗೆ ಬರಕ ಮುಂಚೆನೆ ಏನಂತಾರೆ ಮಾಸ್ಟರ್ ಅನ್ನೋದಾಗುತ್ತೆ. ಅದಾದ್ಮೇಲೆ ಇಂಟ್ರೆಸ್ಟ್ ಇದೆಯೋ ಇಂಟ್ರೆಸ್ಟ್ ಇಲ್ವೋ ಅದು ಸೆಕೆಂಡರಿ, ಬಟ್ ಅವ್ರಿಗೆ ಅದು ಕೂತ್ ಬಿಟ್ಟಿರುತ್ತೆ ಒಳಗೆ. ಐ ಕ್ಯಾನ್ ಟೋಟಲಿ ಅಗ್ರಿ ವಿತ್ ಯುವರ್ ವರ್ಡ್ಸ್. ಮಕ್ಳಿಗೆ ನಾವು ಹುರಿದುಂಬಿಸ್ಬೇಕು, ಅವರ ಒಂದು ಅಭಿರುಚಿಯನ್ನ ಗಮನದಲ್ಲಿ ಇಟ್ಕೊಂಡು. ನೀವು ವಾದ್ಯ ಅಂತ ಹೇಳಿದ್ರಲ್ಲ, ನನಗೆ ಇನ್ನೊಂದು ಪ್ರಶ್ನೆ ಬರ್ತಾ ಇರೋದು, ನೀವು ಯಾವ್ದಾದ್ರು ಒಂದು ವಾದ್ಯನ ನಾನು ಕಲಿಯಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಸ್ವಲ್ಪ ಚಕ್ಕ ಮಟ್ಟಿಗೆ ಹಾರ್ಮೋನಿಯಂ, ಕೀಬೋರ್ಡ್ ನೋಡ್ಸ್ಕೊಳ್ತೀನಿ ಹಾಡುಗಳಿಗೆ. ಅದಕ್ಕೂ ಏನಾದ್ರು ಅಧ್ಯಯನ ತಗೊಂಡಿದ್ರಾ? ಅಧ್ಯಯನ ನಾವು ನಮ್ಮ ಮೇಷ್ಟ್ರು ಮತ್ತೆ ನಮ್ಮ ಟೀಚರ್ಸ್ ಏನು ಹೇಳ್ಕೊಡ್ತಾ ಇದ್ರು, ಮನೇಲಿ ಹಾರ್ಮೋನಿಯಂ, ಕೀಬೋರ್ಡ್ ಇರೋದು. ಸೊ ಹಾಗಾಗಿ ಅದನ್ನೇ ಹಾಗೆ ಕಲ್ತದ್ದು. ಒಂದು ಇನ್ಸ್ಟ್ರೂಮೆಂಟ್ ನಾನು ಕಲಿಬೇಕು ಅಂತ ಸಣ್ಣ ವಯಸ್ಸಲ್ಲಿ ಇತ್ತು. ನಾನು ನನ್ನ ಮಕ್ಕಳಲ್ಲಿ ಕಲಿಬೇಕು ಅಂತೀನಿ. ಕೆಲವರು ನನ್ನ ಕ್ಲೋಸ್ ಸರ್ಕಲ್ ಇರೋ ಇಚ್ಛೆ ಏನಂದ್ರೆ
ಕ್ಲಾರಿನೆಟ್ ಅನ್ನೋ ಇನ್ಸ್ಟ್ರೂಮೆಂಟ್ ಇದೆ, ಸ್ಯಾಕ್ಸೋಫೋನ್ ಇದೆ. ಸ್ಯಾಕ್ಸೋಫೋನ್ ಇದು ಸ್ಪೆಸಿಫಿಕ್ಲಿ ಇದು ಬಹಳ ಜನಕ್ಕೆ ಪ್ರಾಬಬ್ಲಿ ಗೊತ್ತಿಲ್ಲ, ಬಟ್ ಏನಂದ್ರೆ ಇದು ಶಾಸ್ತ್ರೀಯ ಸಂಗೀತಕ್ಕೆ ಅದು ಕ್ಲಾರಿನೆಟ್ ಅನ್ನೋದು ಬಹಳ ಕಮ್ಮಿ ಚಾಲ್ತಿಯಲ್ಲಿರುವ ಇನ್ಸ್ಟ್ರೂಮೆಂಟ್. ಓಕೆ. ನೀವು ಅಂದ್ರೆ ಏನಕ್ಕೆ ಲೈಕ್ ಉಸಿರು ಬಿಗಿ ಹಿಡಿದು ಅದನ್ನ ನುಡಿಸ್ಬೇಕಾಗತ್ತೆ ಅಂತ ಜಾಸ್ತಿ ಪ್ರಾಮುಖ್ಯತೆ ಇಲ್ವಾ, ಅಥವಾ ತುಂಬಾ ಕಠಿಣ ಅನ್ಸುತ್ತಾ? ಸ್ಯಾಕ್ಸೋಫೋನು ವಾಸ್ ಕಂಪ್ಲೀಟ್ಲಿ ವೆಸ್ಟರ್ನ್ ಇನ್ಸ್ಟ್ರೂಮೆಂಟ್. ಅದನ್ನ ಮಾಸ್ಟರ್ ಮಾಡಿರೋರು ನಿಮಗೆ ಗೊತ್ತು, ಕದ್ರಿ ಗೋಪಾಲ್ನಾಥ್. ಯಾರಿಗ್ ಗೊತ್ತಿಲ್ಲ. ಸೊ ಆಮೇಲೆ ಅವರ ಶಿಷ್ಯಂದ್ರು ಇದಾರೆ, ಶ್ರೀಧರ್ ಅಂತ ಇದಾರೆ, ಏನಂತಾರೆ ಪ್ರಖ್ಯಾತ ವಾದಕರು. ಬಟ್ ಕೆಲವೊಂದು ಅದನ್ನ ಇವಾಗ ನಮ್ಮ ಏನಂತಾರೆ ನಾವ್ ಏನ್ ಕರಿತೀವಿ ಕಾಮನ್ ಇದರಲ್ಲಿ ಹೌಸ್ ಹೋಲ್ಡ್ ಗಳಲ್ಲಿ ಇದ್ರ ಬಗ್ಗೆ ಅರಿವು ಬರ್ಬೇಕು ಈ ಇನ್ಸ್ಟ್ರೂಮೆಂಟ್ ಗಳಿಗೆ. ಕೆಲವೊಂದು ಏನಾಗ್ತದೆ ತಲಾಂತರಗಳಿಂದ ಕೆಲವೊಂದು ಏನ್ ಪಾಸ್ ಆನ್ ಆಗ್ತದೆ. ಈಗ ನನಗೆ ಗೊತ್ತು, ನನ್ನ ಮಗನಿಗೆ ಹೇಳ್ಕೊಟ್ಟೆ, ಅವ್ರ ಮಗನಿಗೆ ಹೇಳ್ಕೊಟ್ರು, ಅದು ನಡೀತಾ ಇದೆ ಸುಮಾರು ಕಡೆ. ಬಟ್ ಏನಂದ್ರೆ ಆದಷ್ಟು ಹೊಸ ಪ್ರತಿಭೆಗಳು, ಹೊಸ ಕಲಾವಿದರು, ಮಕ್ಕಳು, ಅವರಿಗೆ ಇದರಲ್ಲಿ ಎಕ್ಸ್ಪೆರಿಮೆಂಟ್ ಗಳು ಆಗ್ಬೇಕು, ಹೊಸ ಇನ್ಸ್ಟ್ರೂಮೆಂಟ್ ಗಳಲ್ಲಿ ಎಕ್ಸ್ಪೆರಿಮೆಂಟ್. ವೆರಿ ನೈಸ್. ನೀವು ಒಂದು ಒಳ್ಳೆ ಮಾಹಿತಿನ ಕೊಟ್ಟಿದ್ದೀರಿ. ಯಾರಾದ್ರೂ ವೀಕ್ಷಕರು ಅವರ ತಂದೆ ತಾಯಿಂದ್ರು ಮಕ್ಕಳಿಗೆ ಏನಾದ್ರೂ ಸಂಗೀತ ಪಯಣದಲ್ಲಿ ಮುಂದುವರಿಸಬೇಕು ಅಂದಾಗ ವೀಕ್ಷಕರಿಗೆ ಒಂದು ಒಳ್ಳೆ ಇನ್ಪುಟ್ ಸಿಕ್ತು ಅಂತ, ಮಾಹಿತಿ ಸಿಕ್ತು ವಾದ್ಯದ ಮುಖೇನ. ವಾದ್ಯ ಕಲಿಯೋದ್ರಿಂದ ನಾನು ಒಂದು ಹೇಳ್ತೀನಿ, ಮಗು ನಾಳೆ ನಿಮ್ಮ ಮಗ ಅಥವಾ ಮಗಳು ಅದನ್ನ ಮುಂದುವರಿಸ್ತಾರೋ ಬಿಡ್ತಾರೋ ಸೆಕೆಂಡರಿ, ಅವರ ಇದು ಬಿಟ್ಟಿದ್ದು. ಒಂದು ಹಂತಕ್ಕೆ ಹೋದ್ಮೇಲೆ ನೀವು ಉತ್ತೇಜನ ಕೊಡ್ಬೋದು, ಅದಾದ್ಮೇಲೆ ಸ್ವಇಚ್ಛೆ, ಆಸಕ್ತಿ ಇದು ಬರ್ಬೇಕಾಗತ್ತೆ. ಅವರ ಅಭಿರುಚಿ ಮೇಲೆ ಆದರೆ ಅವ್ರು ಒಂದು ಇನ್ಸ್ಟ್ರೂಮೆಂಟ್ ಕಲ್ತ್ರೆ, ಇವತ್ತು ನಾನು ಪ್ರಾಬಬ್ಲಿ 45-50-60 ವರ್ಷ ತನಕ ಮಾಡ್ಬೋದು, ಅಥವಾ ಡಾನ್ಸ್ ಮಾಡೋರು ಇವತ್ತು ಯಾವ್ದು ಕಲಿತಾರೆ ಅವರು 45-50 ವರ್ಷ ತನಕ ಒಳ್ಳೆ ಮಟ್ಟದಲ್ಲಿ ಡಾನ್ಸ್ ಮಾಡೋದು. ಬಟ್ ನನಗೆ ಒಂದು ಇನ್ಸ್ಟ್ರೂಮೆಂಟ್ ಯಾವ್ದಾದ್ರು ಒಂದು ಕಲ್ತಿದ್ರೆ, ಮಾಸ್ಟರ್ ಆಗಿದ್ರೆ, ನಾನು ಅದನ್ನ ಖಂಡಿತ ನನ್ನ ಮೈ ಕೈಯಲ್ಲಿ ಶಕ್ತಿ ಇರುವ ತನಕ ನಾನು ನುಡಿಸ್ಬೋದು, ಕೇಳ್ಬೋದು, ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು, ಕಂಟಿನ್ಯೂ ಮಾಡ್ಬೋದು. ಆಮೇಲೆ ನಿಮ್ಮ ಓವರ್ ಆಲ್ ನಿಮ್ಮ ಮ್ಯೂಸಿಕ್ ನಾಲೆಜ್ ಏನಿದೆ ಬಹಳ ಇಂಪ್ರೂವ್ ಆಗುತ್ತೆ. ರೈಟ್. ಸೊ ನೀವು ಮುಂದಿನ ಆಯೋಜನೆಗಳೇನಿದೆ, ಲೈಕ್ ಈಗ ನೀವು ಹೇಳಿದ್ರಿ ಬ್ರೋದವಿ ಅವ್ರ ಜೊತೆ ಸೇರ್ಕೊಂಡು ಆಗ ಆತರ ಒಂದು ಜುಗಲ್ಬಂದಿ ಮಾಡ್ತಿದ್ರಿ. ಸೊ ಆತರ ಇನ್ನೇನಾದ್ರೂ ಲೈಕ್ ಮುಂದೆ ಸಂಗೀತದಲ್ಲಿ ಒಂದು ಟ್ರಯಲ್ ಮಾಡೋ ಒಂದು ಆಸಕ್ತಿ ಅಥವಾ ಏನಾದ್ರೂ ಐಡಿಯಾ ಮೈಂಡ್ ಅಲ್ಲಿ ಇದ್ರೆ ಪ್ಲೀಸ್ ನಮ್ಗೆ ವೀಕ್ಷಕರಿಗೆ ಹೇಳಿ. ಟ್ರಯಲ್ ಇಲ್ಲ, ಖಂಡಿತ. ನಾನು ನನ್ನ ಅವನು ಬ್ರದವಿ ಹತ್ರ ಖಂಡಿತ ಟಚ್ ಅಲ್ಲಿ ಇದೀನಿ, ಮಾತಾಡ್ತಾ ಇರ್ತೀವಿ. ಅವನು ಇಂಡಿಯಾದಲ್ಲಿ ಇದ್ದಾನೆ ಈಗ ಸದ್ಯಕ್ಕೆ. ಸೊ ಕೆಲವೊಂದು ಯೋಜನೆಗಳು ಮಾಡ್ಕೊಂಡಿದೀವಿ, ಮಾಡ್ಬೇಕು ಅಂತ ಇಚ್ಛೆ ಇದೆ. ಬಹಳಷ್ಟು ಗ್ಯಾಪ್ ಆಗಿದೆ. ಅದಾದ್ಮೇಲೆ ಅವನು ಬೇರೆ ಆರ್ಟಿಸ್ಟ್ ಗಳ ಜೊತೆ ಎಲ್ಲ ಕೊಲಾಬರೇಷನ್ ಮಾಡಿದಾನೆ. ಪರ್ಸನಲಿ ಇವತ್ತಿಗೂ ಬಹಳ ಹಿಟ್ ಆಗಿ ಬಹಳ ಇಷ್ಟಪಟ್ಟ ಇದು ಅಂತ ಹೇಳಿದ್ರೆ ನಮ್ಮ ಕಂಪೋಸಿಷನ್ಗಳು. ಅದನ್ನ ಪುನರುಜ್ಜೀವನ ನಡೆಸಬೇಕು. ಆ ಕೆಲವೊಂದು ಹೊಸ ಪ್ರಯೋಗಗಳು, ಅಂದ್ರೆ ಅದೇ ಥೀಮ್ ಇಟ್ಕೊಂಡು ಇವತ್ತು ನಾವು ದಾಸರ ಪದ ಇರ್ಬೋದು ಕೆಲವೊಂದು, ಅದಾದ್ಮೇಲೆ ನಮ್ಮ ವಚನಗಳಿರ್ಬೋದು. ವಚನಗಳಲ್ಲಿ ನಮ್ಗೆ ಕೆಲವೊಂದು 2-3 ವಚನಗಳು ಬಹಳ ಆಸಕ್ತಿ ಇತ್ತು ಮಾಡ್ಬೇಕು ಅಂತ. ಬಟ್ ಏನೋ ಒಂದು ಸ್ವಲ್ಪ ನಮ್ಗೆ ಆ ಟೈಮಲ್ಲಿ ಅನಿಸ್ತು, ಯಾಕೋ ಕೆಲವೊಂದು ಟಾಪಿಕ್ಗಳನ್ನ ನೀವು ಟಚ್ ಮಾಡದೇ ಇದ್ರೆ ಒಳ್ಳೇದನ್ನು ಅಂತ ಅನಿಸ್ತು. ಇವಾಗ ಮೆಂಟಾಲಿಟಿ ಚೇಂಜ್ ಆಗಿದೆ, ಸ್ವೀಕರಿಸೋ ಮನೋಭಾವ ಈಗ ಎಲ್ಲರಿಗೂ ಬರ್ತಾ ಇದೆ. ಆಗ ಒಂದ್ ಹಾಡು ತಗೊಂಡ್ವಿ, ಆತ್ಮರಾಮ ಆನಂದ ರಮಣ. ನಾನು ಅದನ್ನ ಕೇಳಿದೀನಿ, ಅದು ಈಗ ಮೊನ್ನೆ ರಾಮ ಮಂದಿರ ಉದ್ಘಾಟನೆ ಟೈಮಲ್ಲಿ ಎಲ್ಲ ಸಿಕ್ಕಾಪಟ್ಟೆ ವೈರಲ್ ಆಯ್ತು. ಅದು ನಾವು ಯಾವತ್ತು ಬೆಸ್ಟ್ ಆರ್ ವರ್ಸ್ಟ್ ಪಾರ್ಟ್, ಯಾವತ್ತು ಹೆಸರು ಬರ್ಲಿ ಅಂತ ಆಗ್ಲಿ ಅಥವಾ ಎಲ್ಲ. ಸೊ ಇವಾಗ ನಮಗನ್ಸತ್ತೆ, ಸೊ ಜನರು ಈಗಿನ ಜನರೇಷನ್ ಅವರಿಗೆ ನಮ್ಮ ಖಂಡಿತ ಅವರಿಗೆ ಮುಟ್ಟಬೇಕು. ಸೊ ಈ ದಾಸರ ಪದಗಳಾಗಿರ್ಬೋದು, ಈ ವಚನಗಳಾಗಿರ್ಬೋದು, ಇದರಲ್ಲಿರುವಂತ ಮಹತ್ವವಾದ ಮೆಸೇಜ್ಗಳಿದಾವೆ. ಇವತ್ತು ಪುರಂದರದಾಸರದ್ದು ಮೊನ್ನೆ ನಾನು ಯಾವ್ದೆಲ್ಲ ಒಂದ್ ಕಡೆ ಒಂದು ಆರ್ಟಿಕಲ್ ಓದ್ತಾ ಇದ್ದೆ. ಲಕ್ಷಾಂತರ ಹಾಡುಗಳನ್ನ ಬರ್ದಿದ್ದಾರೆ ಅವರು. ಆಕ್ಚುಲಿ ದಾಸರ ಕೀರ್ತನೆಗಳು ಲಕ್ಷಾಂತರ ಹಾಡುಗಳನ್ನ ಬರ್ದಿದ್ದಾರೆ. ಕೆಲವು ನೂರಾರು ಅಥವಾ ಕೆಲವು ಮ್ಯಾಕ್ಸಿಮಮ್ ಇರುವಂತದ್ದು, ಮಿಕ್ಕಿದ್ ಎಲ್ಲಿದೆ? ಸೊ ಅದನ್ನ ಇನ್ನೂ ಹೊರಗೆ ತರಬೇಕು. ಪ್ರತಿಯೊಂದು ಹಾಡಲು ನಿಮಗೆ ಪ್ರಾಬಬ್ಲಿ ಜೀವನದ ಎಲ್ಲಾ ಮೀನಿಂಗು ಇದೆ ನಿಮ್ಗೆ ಅದ್ರಲ್ಲಿ. ಒಂದು ನೀವು ಏನೇ ಸಿಚುವೇಶನ್, ಏನೇ ಪ್ರಾಬ್ಲಮ್ ಆಗಿರ್ಬೋದು, ಅದ್ರಲ್ಲಿ ಇರುವಂತ ನಿಮ್ಗೆ ಒಂದು ಇದಿದೆ. ಅಲ್ಲಿ ಸಂಗೀತಗಾರರು ಇದಕ್ಕೆ ಆಗಿ ದುಡಿದು ಲೈಕ್ ನೀವೇನು ದಾಸರ ಕೀರ್ತನೆಗಳು ಮಾಯವಾಗಿದೆಯಲ್ಲ ಅದನ್ನ ಹುಡುಕಿ ಈಗ ಯುವ ಪೀಳಿಗೆಗೆ ಒಂದು ಅದನ್ನ ಇಂಟ್ರೊಡ್ಯೂಸ್ ಮಾಡೋ ಮುಖಾಂತರ
ವೈ ನಾಟ್ ಸಿ ನಾನು ಹೇಳ್ತಾ ಇರ್ತೀನಿ ಇದನ್ನ, ಕೆಲವ್ರು ಒಪ್ತಾರೆ ಕೆಲವ್ರು ಒಪ್ಪಲ್ಲ. ನೀವು ಈ ಅದೇ ಅದು ತರ್ಕ ಫಾರ್ಮ್ಯಾಟ್ ಅಲ್ಲಿ ಆಗ್ತಾ ಇರುತ್ತೆ. ಇದನ್ನ ಒಪ್ಪಿಸ್ಬೇಕು ಅನ್ನೋದು ಮೇ ಬಿ ಎಲ್ಲೋ ಇರ್ಬೋದೇನೋ, ನನಗಂತೂ ಗೊತ್ತಿಲ್ಲ, ನಾನು I know. ಇದುವರೆಗೂ ನೋಡಿಲ್ಲ. ಕರೆಕ್ಟ್. ಸೊ ಏನ್ ಇಂಪಾರ್ಟೆಂಟ್, ನಮ್ಮ ನಮ್ಮ ಸಾಹಿತ್ಯ, ನಮ್ಮ ಅದೇನಂತಾರೆ ಕಲ್ಚರ್, ಅದೇ ಹೇಗೆ Right. ಮುಂದಕ್ಕೆ ಹೋಗುತ್ತೆ. ಇವತ್ತು ಆತ್ಮಾರಾಮ ಆನಂದ ರಮಣ ಅನ್ನೋ ಸಾಂಗ್ ಸಣ್ಣ ಮಗುವಿಂದ ಹಿಡಿದು ರೈಟ್ ರೈಟ್ ರೈಟ್. ನನ್ನ ಮಗಳು ಹಾಡ್ತಾಳೆ, ದೊಡ್ಡ ಕಾಲೇಜಲ್ಲಿ ಹೋಗೋ ಹೆಣ್ಮಕ್ಳು ಆಡ್ತಾರೆ. ಖಂಡಿತ. ಆಮೇಲೆ ಹೇಗೆ ಅಂದ್ರೆ ಅದ್ರಲ್ಲಿ ಅವರಿಗೆ ಆಸಕ್ತಿ ಬರುತ್ತೆ, ಹಾಗೆ ಆಸಕ್ತಿ ಬರುತ್ತೆ. ಅದಾದ್ಮೇಲೆ ರಿಸರ್ಚ್ ಮಾಡಕ್ ಏನು ತೊಂದರೆ ಇಲ್ಲ. ಈಗಿನ I know, I ಕಾಲದಲ್ಲಿ know. ಎಲ್ಲರ ಕೈಲೂ ಫೋನ್ ಇದೆ. ಐ ಟೋಟಲಿ ಅಗ್ರಿ. ಸೊ ನೀವು ತುಂಬಾ ಪರಿಣಿತರು, ನಿಮ್ಗೆ ಶಾಸ್ತ್ರೀಯ ಸಂಗೀತ ಒಳ್ಳೆ, ನೀವು ನೀರು ಕುಡಿದಾಗೆ ಸರಾಗವಾಗಿ ಹಾಡು ಹೇಳ್ತೀರಿ. ಸೊ ಯಾರಾದ್ರೂ ಈ ಕ್ಲಾಸಿಕಲ್ ಮ್ಯೂಸಿಕ್ ಅನ್ನ ಕಲಿಯುವಂತ ಮಕ್ಕಳಿಗೆ, ಕೆಲವು ಮಕ್ಕಳಿಗೆ ಹೈ ಪಿಚ್ ತಗೊಂಡು ಹೋದಾಗ, ಮತ್ತೆ ಕೆಲವೊಂದು ಮಕ್ಕಳಿಗೆ ಎಂಡಿಂಗ್ ನೋಟ್ಸ್ ಅಲ್ಲಿ ಲ್ಯಾಂಡ್ ಮಾಡುವಾಗ ಸ್ವಲ್ಪ ಕಷ್ಟ ಆಗತ್ತೆ. ನೀವೊಂದು ಏನಾದ್ರೂ ಒಂದು ಹಿಂಟ್ ನ ಕೊಡಬಹುದಾ ಅಂತವ್ರಿಗೆ? ಹಿಂಟ್ ಏನಿಲ್ಲ, ಪ್ರಾಕ್ಟೀಸ್. ನಾನು ಒಂದು ಇದನ್ನು ಹೇಳ್ತಾ ಇರ್ತೀನಿ ಯಾವಾಗ್ಲೂ. ಇವಾಗ ಬರ್ದೇ ಇರ್ಬೋದು, ನಾಳೆ ಬರ್ದೇ ಇರ್ಬೋದು, ನಾಡ್ದು ಬರುತ್ತೆ. ಓ, ಪ್ರಾಕ್ಟೀಸ್, ಪ್ರಯತ್ನ ನಿರಂತರವಾಗಿ. ನಿರಂತರ ಮಾಡ್ತಾರೆ, ಅಷ್ಟೇ ಹೇಳ್ಬೋದು. ಮತ್ತೆ ಇನ್ನೊಂದೇನಂದ್ರೆ, ಈಗಿನ ಇಲ್ಲಿ ನಾರ್ತ್ ಅಮೆರಿಕಾ ಇದರಲ್ಲಿ ದಿನ ಅವ್ರನ್ನ ಕರ್ಕೊಂಡು ಹೋಗಿ ದಿನ ಪ್ರಾಕ್ಟೀಸ್ ಮಾಡೋದು ಒಂದು ದೊಡ್ಡ ಕಮಿಟ್ಮೆಂಟ್. ಅದು ತಂದೆ ತಾಯಿಗಳ ಪಾತ್ರ ಅದರಲ್ಲಿ ಬಹಳ ದೊಡ್ಡದು. ವೆದರು, ಅದು ಎಲ್ಲ ಸುಮಾರು ಅಡೆತಡೆಗಳು ಬರುತ್ತೆ. ಮತ್ತೆ ಎಷ್ಟು ಕಾಂಪಿಟಿಷನ್ ಇದೆ ಅಂದ್ರೆ, ಇವತ್ತು ನಾವು ಇನ್ನೊಂದು ನೋಡ್ತಾ ಇದೀವಿ, ಇವಾಗ 2 ಹಾಡು ಕಲ್ತು ಅಥವಾ 2 ಕೀರ್ತನೆ ಕಲ್ತು ನನ್ನ ಮಗ ಅಥವಾ ನನ್ನ ಮಗಳು ಹೋಗ್ಬೇಕು, ಅದು ಇದಿರ್ಬೇಕು. ಇದು ಸಂಗೀತದಲ್ಲ, ನೃತ್ಯದಲ್ಲಾಗ್ಲಿ, ಯಾವುದೇ ವಿಭಾಗದಲ್ಲಾಗ್ಲಿ ಒಂದ್ ಸ್ವಲ್ಪ ಪಕ್ಕಕ್ಕೆ ಹೌದು. ಐ ಟೋಟಲಿ ಅಗ್ರಿ. ವೇಟ್ ಮಾಡಿ. ರೈಟ್. ನಿಜವಾದ ಟ್ಯಾಲೆಂಟ್ ನಿಜವಾಗ್ಲೂ ಬಂದ್ರೆ, ಕೆಲವು ಮಕ್ಕಳು ಗಿಫ್ಟೆಡ್ ಇರ್ತಾರೆ. ವರ್ಡ್ ಗಿಫ್ಟೆಡ್ ಅಂತ ಯಾಕೆ ಯೂಸ್ ಮಾಡ್ತೀನಿ ಅಂದ್ರೆ, ಒಂದು ಸತಿ ಕಲ್ತ್ರೆ ಒಂದ್ಸತಿ ಕೇಳಿದ್ರೆ ಬಂದ್ಬಿಡುತ್ತೆ, ಅವ್ರು ಗಿಫ್ಟೆಡ್, ಅರ್ದು ಕುಡಿಯುವಂತ ಶಕ್ತಿ ಇರುತ್ತೆ, ಅರ್ದು ಕುಡಿದು ಬಿಡ್ತಾರೆ. ರೈಟ್ ರೈಟ್. ಸೊ ಅಂತವ್ರನ್ನ ದಯವಿಟ್ಟು ಮುಂದೆ ಕಳ್ಸಿ. ಯಾಕಂದ್ರೆ ಅಂತವ್ರಿಗೆ ಅವ್ರಿಗೆ ನೀವು ಸ್ಟೇಜ್ ಕೊಟ್ಟಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಅವ್ರು ಅದನ್ನ ಮುಂದುವರ್ಸಲ್ಲ. ರೈಟ್. ಐ ಟೋಟಲಿ ಅಗ್ರಿ. ಆದ್ರೆ ಆನ್ ದ ಫ್ಲಿಪ್ ಸೈಡ್ ಏನಂತಾರೆ, ಎಲ್ಲರಿಗೂ ಪ್ರೋತ್ಸಾಹ ಬೇಕು, ಬಟ್ ಪ್ರಿಪೇರ್ ಯುವರ್ ಸೆಲ್ಫ್. ಸೋ ಸ್ವೀಟ್, ವೆರಿ ನೈಸ್. ಆಮೇಲೆ ದಯವಿಟ್ಟು ಕಂಪೇರ್ ಮಾಡಬೇಡಿ ಮಕ್ಕಳನ್ನ ಬೇರೆ. ಇನ್ನೊಂದು, ಇವ್ರು ಹೀಗೆ ಆಡ್ತಾರೆ, ಇದೇ ವಯಸ್ಸು, ನನ್ನ ಮಗ ನನ್ನ ಮಗಳು ಹೀಗೆ ಹಾಡ್ಬೇಕು, ಇಲ್ಲ. ಪ್ರತಿಯೊಬ್ಬರ ಇದು ಎಬಿಲಿಟಿ ಬೇರೆ ಇರುತ್ತೆ, ರೈಟ್ ರೈಟ್, ಎಲ್ಲಾ ವಿಷಯದಲ್ಲೂ. ಸೊ ಪ್ರಾಕ್ಟೀಸ್, ಐ ವುಡ್ ಸೇ ಪ್ರಾಕ್ಟೀಸ್. ಬೆಳಗಿನ ಜಾವ ಇಷ್ಟ ಇದ್ರೆ ಬಯಸ್ಕೊಂಡು ಏನಾದ್ರು ಅರ್ಧ ಗಂಟೆ ಕೊಡಿ. ನಾನು ಹೇಳ್ತಾ ಇದೀನಿ, ನಾನು ಅರ್ಧ ಗಂಟೆ ದಿನ ಕೊಡಕ್ ಆಗ್ತಾ ಇಲ್ಲ ನನ್ನ ಕೈಯಲ್ಲಿ. ಅದೇ ಶಿಸ್ತು ಬಹು ಮುಖ್ಯ. ಶಿಸ್ತು ಬಹಳ ಮುಖ್ಯ. ಆ ಟೈಮಲ್ಲಿ ನನ್ನ ಅಪ್ಪ ಅಮ್ಮ ಆಗ್ಲಿ, ನಮ್ಮ ಅಜ್ಜಿ ತಾತ ಇರ್ಬೋದು, ಯಾರೇ ಇರ್ಬೋದು, ಕೇಳ್ತಿದ್ರು. ಮತ್ತೆ ಏನ್ ಮಾಡ್ತಿದ್ಯಪ್ಪ ಬೆಳಿಗ್ಗೆ ಎದ್ದು, ಹಾಡು ಹೇಳ್ದ್ಯಾ, ಸ್ವರ ಹೇಳ್ದ್ಯಾ, ಬರೀ ಸಾ ಹಾಡು, ಬರೀ ಸಾ ಮತ್ತೆ ಪಾನ ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಹಾಡಿಸ್ತಿದ್ರು ನಮ್ ಕೈ. ಅಬ್ಬಾ, ಅದೇ ಇವತ್ತು ನೀವು ಇಲ್ಲಿವರೆಗೂ ನಿಲ್ಲೋ ಹಾಗೆ ಮಾಡಿದೆ. ಬಟ್ ಏನೋ ಅಂದ್ರೆ ನನ್ಗೆ ಇವಾಗ ಅರ್ಥ ಆಗತ್ತೆ, ಆಗ ಅರ್ಥ ಆಗಿಲ್ಲ ನನ್ಗೆ. ರೈಟ್. ಅವಿನಾಶ್ ಅವರೇ, ನೀವು ನಿಮ್ಮ ಈ ಸಂಗೀತ ಹಾಡು ಗಾಯನಗಳಲ್ಲಿ ಹಲವಾರು ಕಡೆ ನೀವು ಪ್ರದರ್ಶನವನ್ನ ಮಾಡಿರ್ತೀರಿ. ಸೊ ಯಾವ್ದಾದ್ರು ಒಂದು ನೆಚ್ಚಿನ ಪ್ರದರ್ಶನ ಒಂದು, ಎರಡನೇದು ನಿಮ್ಗೆ ಏನಾದ್ರೂ ಲೈಕ್ ಪ್ರಶಸ್ತಿಗಳೇನಾದ್ರೂ ಪ್ರದಾನವಾಗಿದ್ರೆ ನಮ್ಮೊಟ್ಟಿಗೆ ಒಂಚೂರು ಹಂಚ್ಕೋಬಹುದಾ? ಪ್ರಶಸ್ತಿ ಪ್ರದಾನ ಲೈಕ್ ಹಾಡು ಸುಮಾರು ರವೀಂದ್ರ ಕಲಾಕ್ಷೇತ್ರದಲ್ಲಿ ಇರ್ಬೋದು, ಬೆಂಗಳೂರು ಇರ್ಬೋದು, ಆಮೇಲೆ ದೂರದರ್ಶನದಲ್ಲಿ ನಾನು ಏನಂತಾರೆ, ಆ ಟೈಮಲ್ಲಿ ಚೈಲ್ಡ್ ಬಿ ಗ್ರೇಡ್ ಆರ್ಟಿಸ್ಟ್ ಆಗಿ ನಾನು ಕೆಲಸ ಮಾಡಿದ್ದೀನಿ. ಇದರಲ್ಲಿ ಅಂದ್ರೆ ದಾಸರ ಪದ ಮತ್ತೆ ಭಕ್ತಿಗೀತೆ ವಿಭಾಗ, ಇದರಲ್ಲಿ ಲೈಟ್ ಮ್ಯೂಸಿಕ್ ಅಂತಾನೆ. ಅದರಲ್ಲಿ ಪೂರ್ಣ ಶಾಸ್ತ್ರೀಯ ಸಂಗೀತ ಬೇರೆ ಇರುತ್ತೆ, ಅದಕ್ಕೆ ಕ್ರೈಟೀರಿಯಾ ಬೇರೆ ಇರುತ್ತೆ. ಆಮೇಲೆ ಲೈಟ್ ಮ್ಯೂಸಿಕ್ ಒಂದಿರುತ್ತೆ. ಸೊ ಅದರಲ್ಲಿ ಎಕ್ಸಾಮ್ಸ್ ಕೊಟ್ಟಿದ್ದೆ ಅವಾಗ, ಅದನ್ನ ಪಾಸ್ ಆಗಿ ಅದರಲ್ಲಿ ಮಾಡಿದ್ದೆ. ಆಮೇಲೆ ಆರ್ಯಭಟ ಪ್ರಶಸ್ತಿ ಅಂತ ಏನೋ ಒಂದು ಬಂತು ಒಂದು ಇದರಲ್ಲಿ. ವೆರಿ ನೈಸ್, ಕಂಗ್ರಾಚುಲೇಷನ್ಸ್ ನಿಮ್ಗೆ. ಬಟ್ ಅದೇ, ಇದು ಎಲ್ಲಕ್ಕೂ ಮಿಗಿಲಾದದ್ದು ಏನಂತ ಹೇಳಿದ್ರೆ ಆಸಕ್ತಿ. ಅಂದ್ರೆ ಏನೋ ಒಂದು ನೆಕ್ಸ್ಟ್ ಒಂದು ಬೆಟರ್ ಮಾಡಬೇಕು, ಎಕ್ಸ್ಪೆರಿಮೆಂಟೇಶನ್. ಅದು ಒಳ್ಳೇದು ಕೆಟ್ಟದ್ದು ಆಮೇಲೆ, ಬಟ್ ಏನಂದ್ರೆ ಅದು ಹೇಗೆ ಬರುತ್ತೆ ಅದು ಪ್ರಯತ್ನ ನಿಮ್ಮ ಕಡೆಯಿಂದ ನಡೀತಾ ಇರಬೇಕು. ಒಂದು 4 ಜನಕ್ಕೆ ಇವಾಗ ನಾನು ಹಾಡೋದ್, ನಾನು ಇದನ್ನ ಯೋಚನೆ ಮಾಡ್ತೀನಿ, ನಾನು ಹಾಡೋದ್ ನೋಡಿ ಅಥವಾ ನಾನ್ ಹೇಗೆ ಕೆಲವರಿಂದ ಇಲ್ಲಿ ಪ್ರೇರೇಪಿತನಾಗಿ ಮಾಡ್ತೀನೋ ಕೆಲಸಗಳು, ನೋಡಿದೀನೋ, ನನ್ನನ್ನು ನೋಡಿ ಒಂದು 4 ಜನ ಮಕ್ಕಳು, ನನ್ನನ್ನು ನೋಡಿ 4 ಜನ ಯಾರೋ ಸುಮ್ಮನೆ ಇದ್ದವರು ಅಥವಾ
ಏನೋ ಹಾಡ್ ಬಿಟ್ಟವರು, ರೈಟ್ ಯಾವ್ದೋ ಕಾರಣಕ್ಕೆ ನಿಲ್ಸಿದವರು, ರೈಟ್ ಅವರು ಪುನಃ ಮುಂದುವರ್ಕೊಂಡು ಮುಂದುವರಿಸಿ ಹೋಗ್ಲಿ ಅಂತ. ರೈಟ್ ನೋಡಿ ಮಾಡ್ಬೋದಪ್ಪ, ಹೀಗ್ ಮಾಡ್ಬೋದು ಅಥವಾ ಕಲಿಬೋದು, ಜೊತೆಗೆ ಬನ್ನಿ ಜೊತೆಗೆ ಹಾಡೋಣ. ವೆರಿ ಸೊ ನೈಸ್. ಹಾಗಾಗಿ ಕೆಲವೊಂದು ಪ್ರಯತ್ನಗಳು ಮಾಡ್ತಾ ನನ್ಗೆ ಇದ್ದೀನಿ. ಇಷ್ಟೆಲ್ಲ ನೀವು ಅಭ್ಯಾಸ ಇದೆ, ಇಷ್ಟೊಂದೆಲ್ಲ ಹೋಲ್ಡ್ ಇದೆ ನಿಮ್ಮಲ್ಲಿ ಗಾಯನದಲ್ಲಿ, ನೀವ್ ಯಾಕೆ ಈ ಸಾರಿಗಮಪ ಕಾಂಟೆಸ್ಟ್ ಆಗಿರಬಹುದು, ಯಾವ್ದಾದ್ರು ಒಂದು ಮೀಡಿಯಾದಲ್ಲಿ ನಡೆಯುವಂತಹ ಪಾಪ್ಯುಲರ್ ಕಾಂಟೆಸ್ಟ್ಗೆ ಯಾವ್ದಾದ್ರು ಕಾಂಪಿಟೇಷನ್ಗೆ ಪಾರ್ಟಿಸಿಪೇಟ್ ಮಾಡಬಹುದಿತ್ತಲ್ಲ ಅನ್ನೋ ಒಂದು ಕ್ವೆಶ್ಚನ್ ಇದೆ, ನೀವು ಹೇಳ್ಬೋದು ಅದಕ್ಕೆ ಉತ್ತರ. ಮಾಡಿದೀನಿ ಬೆಂಗಳೂರಲ್ಲಿ. ಇದು ಆಗ ಸರಿಗಮಪ ಅಂತ ಬರೋದು, ಆಮೇಲೆ ರಾಜೇಶ್ ಕೃಷ್ಣನ್ ಅವರು ಇದ್ ಮಾಡ್ತಾ ಇದ್ರು. ಒಂದ್ 2 ಎಪಿಸೋಡ್ ಬಂದಿದೆ, ಲೈವ್ ಆಗಿದೆ. ನನ್ನ ಹತ್ರ ಯಾವುದೇ ಕ್ಲಿಪ್ಗಳಿಲ್ಲ ಇವಾಗ, ನಮ್ಮ ತಾಯಿ ಹತ್ರ ಇರ್ಬೋದು ನಾವು. ಆಮೇಲೆ ಮತ್ತೆ ನಾನು ಇನ್ನೊಂದೇನಂದ್ರೆ, ನಾನು ಆ ಟೈಮಲ್ಲಿ ಬಹಳ ಸ್ಟೇಜ್ ಪರ್ಫಾರ್ಮೆನ್ಸ್ ಜಾಸ್ತಿ ಹೋಗ್ತಾ ಇದ್ದೆ, ಕಾಂಪಿಟೇಷನ್ಗಳು ಜಾಸ್ತಿ ಹೋಗ್ತಾ ವೆರಿ ಇದ್ದೆ ನೈಸ್, ವೆರಿ ನೈಸ್. ಆ ಟೈಮಲ್ಲಿ. ಮತ್ತೆ ನಮ್ಮ ಸಂಗೀತ ಮಾಸ್ಟರ್ ಜೊತೆ, ಅವ್ರ ಜೊತೆ ತುಂಬಾ ಟೂರ್ ಮಾಡ್ತಾ ಇದ್ದೆ ಆ ಟೈಮಲ್ಲಿ. ಅವ್ರ ಜೊತೆ ಕುತ್ಕೊಂಡು ಅವ್ರ ಜೊತೆ ಹಾಡ್ತಾ ಇದ್ದೆ. ವೆರಿ ನೈಸ್. ಅವಿನಾಶ್ ಅವರೇ, ನೀವು ಈ ಸ್ಟೇಜ್ ಪರ್ಫಾರ್ಮೆನ್ಸ್ ಅಂದಾಗ ನನ್ನಿಂದ ಈಗ ನೀವು ಹೇಳೋದ್ರಿಂದ 4-6 ಮಕ್ಳಿಗೆ ಉಪಯೋಗ ಆಗ್ಬಹುದು. ಯಾವ್ದಾದ್ರು ಒಂದು ಕಾಂಪಿಟೇಷನ್ಗೆ ಪರ್ಫಾರ್ಮ್ ಮಾಡುವಾಗ ಸೊ ಎಲ್ಲಾ ಸಿದ್ಧತೆ ಮಾಡ್ಕೊಂಡು ಹೋಗಿರ್ತಾರೆ, ಆ ಸ್ಟೇಜು ಆಡಿಯನ್ಸ್ ನೋಡಿದ ತಕ್ಷಣ ಎಲ್ಲ ಸ್ಟಾಪ್ ಆಗ್ಬಿಡತ್ತೆ. ಸೊ ಅಂತ ಮಕ್ಳಿಗೆ ನಿಮ್ಮ ಸ್ಫೂರ್ತಿದಾಯಕ ಮಾತು. ಒಂದು ಅಗೇನ್ ಗೋಯಿಂಗ್ ಬ್ಯಾಕ್ ಟು ಬೇಸಿಕ್ಸ್, ನಾನು ಅದನ್ನೇ ಹೇಳ್ತಾ ಇರ್ತೀನಿ. ಪ್ರಾಕ್ಟೀಸ್ ಪರಮಾತ್ಮ. ಪ್ರಾಕ್ಟೀಸ್ ಮುಂದೆ ಏನೂ ಇಲ್ಲ. ನಾನು ಒಂದು ಹಾಡನ್ನ 10 ಸತಿ ಹಾಡೋದು ಒಂದು ತರ, ಅದನ್ನೇ 50 ಸತಿ ಹಾಡಿ ಇದು ಮಾಡೋದು ಇನ್ನೊಂದು ತರ. ಸೊ ಅದರಿಂದ ಯಾವತ್ತು ಆ ಬುನಾದಿ ಇದ್ರೆ ನಿಮಗೆ, ನೀವು ಯಾವ ಸ್ಟೇಜ್, ಎಷ್ಟು ಜನ, ಏನು ಮ್ಯಾಟರ್ ಆಗಲ್ಲ ನಿಮ್ಗೆ. ಅದು ಸ್ಟೇಜ್ ಫಿಯರ್ ಅಂತ ಏನ್ ಬರುತ್ತೆ, ಅದು ಖಂಡಿತ ಅದು ಇವೆನ್ಚುಲಿ ಹೋಗುತ್ತೆ. ಅದು ಒಂದ್ ಸತಿ 2 ಸತಿ ಆಗ್ಬೋದು, ಬಟ್ ಅದಾದ್ಮೇಲೆ ನಿಮ್ಗೆ ಕಾನ್ಫಿಡೆನ್ಸ್ ಎಂಡ್ ಆಫ್ ದ ಡೇ ಬರೋದು ನಿಮಗೆ, ನಾನು ಈ ಹಾಡಲ್ಲಿ, ಈ ರಾಗದಲ್ಲಿ, ಈ ಹಾಡಲ್ಲಿ ನಾನು ಎಷ್ಟರ ಮಟ್ಟಿಗೆ ನಾನು ಸಾಧನೆ ಮಾಡಿದ್ದೀನಿ ನನಗೆ ಗೊತ್ತು. ನಾನು ಎದುರುಗಡೆ ಹೋಗಿ ನಿಂತ್ರೆ ನನಗೆ ಜನ ಕಾಣಿಸಲ್ಲ. ನಮಗೆ ಕಣ್ಣು ಮುಚ್ಚಿದ್ರೆ ನಮಗೆ ಕಾಣಿಸೋದು ಹಾಡೆ ಎದುರುಗಡೆ. ಸಂಗೀತದ ಏನು ಬರುತ್ತೆ ನಮ್ಗೆ ಆ ಟೈಮಲ್ಲಿ, ಅಷ್ಟು ಮಾತ್ರ ನಮ್ಗೆ ಕಾಣುತ್ತೆ. ಸೊ ಆ ಸ್ಟೇಜ್ ಮಕ್ಕಳು, ಈಗಿನ ಕಾಲದ ಮಕ್ಕಳು ತುಂಬಾ ಚುರುಕಿರ್ತಾರೆ. ಅವ್ರಿಗೆ ಇಷ್ಟೆಲ್ಲ ನಾವ್ ಅನ್ಕೋತೀವಿ ಅವ್ರಿಗೆ ಸ್ಟೇಜ್ ಫಿಯರ್, ನಮಗಿತ್ತು ಸ್ಟೇಜ್ ಫಿಯರ್. ಈಗ ಅವ್ರಿಗೆ ಏನಿಲ್ಲ. ಇವಾಗ ಯಾರೇ ಧೈರ್ಯಂ ಸರ್ವತ್ರ ಸಾಧನಂ ಅನ್ನೋ ಮಂತ್ರನ ಈಗೆಲ್ಲ ಮಕ್ಕಳು ಎಲ್ಲ ಫಾಲೋ ಮಾಡ್ತಾರೆ. ಅವ್ರಿಗೆ ಏನಂದ್ರೆ ದೇ ಆರ್ ವೆರಿ ಬೋಲ್ಡ್. ಅವ್ರಿಗೆ ಏನ್ ಬೇಕು ಈಗಿನ ಕಾಲದಲ್ಲಿ? ಡೈರೆಕ್ಷನ್ ಬೇಕು, ಎಜುಕೇಶನ್ ಬೇಕು, ನಿಮ್ಗೆ ಒಳ್ಳೆ ಗುರುಗಳು ಬೇಕು. ಒಳ್ಳೆ ಗುರುಗಳನ್ನ ಆಯ್ಕೆ ಮಾಡೋದು ತುಂಬಾ ಈಗ ಇಲ್ಲಿ ಹಲವಾರು ಜನ ಇದ್ದಾರೆ. ಬಟ್ ಗುರು ಅನ್ನೋದು ಏನಂದ್ರೆ, ಅವರು ನಾವು ಗುರು ಎಷ್ಟು ನಮ್ಮಲ್ಲಿ ಇನ್ವೆಸ್ಟ್ ಮಾಡ್ತಾರೋ ನಾವು ಅಷ್ಟೇ ಇನ್ವೆಸ್ಟ್ ಮಾಡ್ಬೇಕು ಗುರು. ನಾನು ಇನ್ನೊಂದು ಪ್ರಶ್ನೆ, ನಂದು ಒಂದು ಕೊನೆ ಕೋರಿಕೆ ಇದೆ. ನಿಮ್ಗೆ ಸ್ವಾಮಿ ಅಯ್ಯಪ್ಪದ ಒಂದು ಹರಿವರಾಸನ ನಮ್ಗಾಗಿ ಒಂದು 4 ಲೈನ್. ಹರಿವರಾಸನಂ ವಿಶ್ವಮೋಹನಂ ಹರಿಹರೀಶ್ವರಂ ಆರಾಧ್ಯ ಪಾದುಕಂ ಹರಿವಿಮರ್ದನಂ ನಿತ್ಯನರ್ತನಂ ಹರಿಹರಾತ್ಮಜಂ ದೇವಮಾಶ್ರಯೇ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಶರಣ ಕೀರ್ತನಂ ಭಕ್ತಮಾನಸಂ ಭರಣಲೋಲುಪಂ ನರ್ತನಾಲಸಂ ಅರುಣ ಭಾಸುರಂ ಭೂತನಾಯಕಂ ಹರಿಹರಾತ್ಮಜಂ ದೇವಮಾಶ್ರಯೇ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಹರಿಹರಾಸನಂ ವಿಶ್ವಮೋಹನಂ ಹರಿಹರೀಶ್ವರಂ ಆರಾಧ್ಯ ಪಾದುಕಂ ಹರಿವಿವರ್ತನಂ ನಿತ್ಯನರ್ತನಂ ಹರಿಹರಾತ್ಮಜಂ ದೇವಮಾಶ್ರಯೇ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ.
ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿಯೇ ಶರಣಮಯ್ಯಪ್ಪ. ಅವಿನಾಶ್ ಅವರೇ, ನಿಜವಾಗ್ಲೂ ಸ್ವಾಮಿ ಅಯ್ಯಪ್ಪನ ಪಡಿ ಪೂಜೆನ ನೋಡಿದಷ್ಟು ನನಗೆ ಖುಷಿ ಆಯ್ತು. ಅಯ್ಯಪ್ಪನ ಕಣ್ಮುಂದೆ ತರಿಸ್ಬಿಟ್ರಿ ನೀವು. ಮತ್ತೆ ನಾನು ಏನ್ ಹೇಳ್ಲಿಕ್ಕೆ ಸಾಧ್ಯ, ನೀವು ಒಂಥರ ಮಾರ್ಮಿಕ ಅಂತ ಹೇಳ್ಬೋದು. ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದ್ರೆ ನಾನು ಈ ಹಾಡನ್ನ ಜನರಲಿ ನಾನು ಹಾಡಲ್ಲ, ಇದೇ ಫಸ್ಟ್ ಟೈಮ್ ಹಾಡ್ತಾ ಇರೋದು. ಥ್ಯಾಂಕ್ ಯು ಸೋ ಮಚ್. ನನಗೆ ಬಹಳ ಹತ್ತಿರವಾದ ಹಾಡು, ಬಟ್ ನಾನು ಯಾವತ್ತೂ ಹಾಡಲ್ಲ ಅಂತ ಡಿಸೈಡ್ ಮಾಡಿದ್ದೆ. ಬಟ್ ಇವತ್ತು ನಾವು ನಿಮಗೆ ಬಲವಂತವಾಗಿ ನಿಮ್ಮ ಒಂದು ಅಯ್ಯಪ್ಪನೇ ಹೇಳಿಸಿದ್ರು ಅಂತ ಅನ್ಕೊಂಡು ನೀವು ಹೇಳಿದಿರಿ. ಬಹಳ ಖುಷಿ ಆಯ್ತು ನನಗೆ, ನಿಜವಾಗ್ಲೂ ಕಣ್ ತುಂಬಿ ಬಂತು. ಅಯ್ಯಪ್ಪ ಸ್ವಾಮಿಯ ರಕ್ಷೆ ನಿಮ್ಗೆ ಯಾವಾಗ್ಲೂ ಇರ್ಲಿ. ಸೊ ಒಟ್ಟಾರೆ ನಿಮ್ಗೆ ಈ ಸಂಗೀತ ಸಾಧನೆಯಲ್ಲಿ ನಿಮ್ಗೆ ಎಷ್ಟು ಖುಷಿಯನ್ನ ತಂದ್ಕೊಟ್ಟಿದೆ ಅವಿನಾಶ್ ಅವರೇ? ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಲೈಫ್ ಅಂತಾರೆ. ಸೊ ಸಂಗೀತ ಅನ್ನೋದು ಅದನ್ನ ಒಂದು ಖುಷಿ ಖಂಡಿತ. ಇನ್ನೊಂದೇನಂದ್ರೆ ಅದು ಇಟ್ ಹಸ್ ಬೀನ್ ಅ ಗಿಫ್ಟ್ ಅಂತ ಹೇಳ್ಬೋದು ರೈಟ್ ನನಗೆ, ರೈಟ್ ಓವರ್ ಆಲ್. Right. ಆಮೇಲೆ ಇದರಿಂದ ಬಹಳಷ್ಟು ಒಳ್ಳೆ ಗೆಳೆತನಗಳಾಗಿದೆ. ಖಂಡಿತ. ನನ್ನ ಮನೆಯವಳನ್ನು ಮೀಟ್ ಮಾಡಿದೆ. ಅವರ ಮನೆಯಲ್ಲಿ ಅವ್ರ ತಂದೆ ಎಲ್ಲ ವಿದ್ವಾಂಸರಿದ್ದಾರೆ ಕರ್ನಾಟಕ ಸಂಗೀತದಲ್ಲಿ. ವೆರಿ ನೈಸ್, ವೆರಿ ನೈಸ್. ಸೊ ನಮ್ಮ ಮಾವ ನನಗೆ ಹೆಣ್ಣು ಕೊಡ್ಬೇಕಾದ್ರೆ ನಾನು ಎಷ್ಟು ದುಡಿತೀನಿ ಅಂತ ಕೇಳಲಿಲ್ಲ, ಹಾಡು ಬರುತ್ತಾ ಅಂತ ಕೇಳಿದ್ರು. ಒಬ್ಬ ಸೊ ಇನ್ ಲೆಕ್ಕ ಹಾಕಿ ನಾನು ನೋಡಿ, ಈಗಿನ ಕಾಲದಲ್ಲಿ ಕೇಳ್ಬೇಕು, ಅದೇ ತರ ಮಾವಂದ್ರೆ ಎಲ್ಲರಿಗೂ ಸಿಗ್ಬೇಕು ಹಾಗಾದ್ರೆ. ಸೊ ಕೇಳಲಿಲ್ಲ ನನಗೆ. ಸುಮ್ಮನೆ ಮಗಳನ್ನ ಕೊಟ್ಬಿಟ್ರು, ಏನೋ ಮಾಡ್ಕೊತಾನೆ ಅವನು ಅಂತ. ಸೊ ಬಟ್ ಅದರಿಂದ ಇನ್ನೂ ಮಾಡ್ಬೇಕು, ಇನ್ನೂ ಹೆಚ್ಚು ಸಾಧನೆ ಮಾಡಬೇಕು, ಇನ್ನೂ ಹೆಚ್ಚು ಕಲಿಬೇಕು. ಇನ್ನು ಸಾಧಕರು ಮತ್ತೆ ಸಾಧನೆಗೆ ಇದರಲ್ಲಿ ಬಹಳಷ್ಟು, ಇದಕ್ಕೆ ಇದೇ ಇಲ್ಲ, ಲಿಮಿಟ್ ಅನ್ನೋದೇ ಇಲ್ಲ. ಖಂಡಿತ. ಇಲ್ಲಿ ಸುತ್ತಮುತ್ತಲು GTA ಅಂದ್ರೆ ಟೊರೊಂಟೊ ಸುತ್ತಮುತ್ತಲು ಬಹಳಷ್ಟು ಜನ ವಿದ್ವಾಂಸರಿದ್ದಾರೆ, ದೊಡ್ಡ ಸಾಧಕರಿದ್ದಾರೆ. ಅವರ ಜೊತೆ ತೊಡಗಿಸ್ಕೊಳ್ಬೇಕು. ಇನ್ನು ಖಂಡಿತ ನನ್ನ ಎಕ್ಸ್ಪರ್ಟೀಸ್ನ ನಾನು ಪ್ರಸ್ತುತಪಡಿಸ್ಬೇಕು, ಅವರಿಂದ ಕಲಿಬೇಕು. ಸುಮಾರು ಆರ್ಗನೈಸೇಷನ್ಗಳಿದಾವೆ ಈಗಿನ ಕಾಲದಲ್ಲಿ ಇದರಲ್ಲಿ. ಅಲ್ಲಿ ನಮಗಾದಷ್ಟು ನಾವು ಸಂಗೀತದ ಸೇವಕರು, ನಾವು ಯಾವಾಗಲೂ. ಸೊ ದೊಡ್ಡ ಮಾತು ನಿಮ್ದು. ಅಲ್ಲ, ದಟ್ ಈಸ್ ಅ ಫ್ಯಾಕ್ಟ್. ಎಲ್ಲ ಬಲ್ತು ಅನ್ನೋದು ಖಂಡಿತ ತಪ್ಪು ಮತ್ತೆ ಸುಳ್ಳು. ಆದಷ್ಟು ಇದನ್ನ ಸೇವೆ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡಪ್ಪ ಅಂತ ದಿನ ಅಷ್ಟೇ ಕೇಳ್ಕೊಡೋದು ನಾನು. ಯಾಕಂದ್ರೆ ನನ್ನ ಒಳಗಡೆ ನನ್ಗೆ ಅನ್ಸುತ್ತೆ ನನ್ಗೆ ಇನ್ನೂ ಟೈಮ್ ಕೊಡ್ಬೋದು, ನನಗೆ ಇನ್ನೂ ಮಾಡ್ಬೋದು. ಬಟ್ ಇಲ್ಲಿ ಕಾರಣಾಂತರಗಳಿಂದ ಕೆಲವು ಸತಿ ಕೆಲಸ ಆಗಿರ್ಬೋದು, ಮನೆ ಇರ್ಬೋದು, ಅದರಿಂದಾಗಿ ಸುಮಾರು ಇದಾಗತ್ತೆ. ಬಟ್ ಆದಷ್ಟು ಅದರಲ್ಲಿ ತೊಡಗಿಸ್ಕೊಂಡು ಜಸ್ಟ್ ಥ್ಯಾಂಕ್ಫುಲ್ ಅಷ್ಟೇ. ಯಾಕಂದ್ರೆ ಇನ್ನೊಂದು ಹೇಳ್ತಾರೆ, ಯು ಡೋಂಟ್ ಚೂಸ್ ಮ್ಯೂಸಿಕ್, ಮ್ಯೂಸಿಕ್ ಚೂಸಸ್ ಯು ಅಂತಾರೆ. ಕರೆಕ್ಟ್, ಎಕ್ಸಾಕ್ಟ್ಲಿ. ಎಸ್ ಮೇ ಬಿ ಎಸ್. ಸೊ ಹಾಗಾಗಿ ಅದನ್ನ ಬೆಳೆಸ್ಬೇಕು ಅನ್ನೋ ಬಹಳ ಆಸೆ ಇದೆ ನನಗೆ. ವೆರಿ ನೈಸ್. ನನ್ನ ಜೊತೆಗಿರೋ ಒಂದಷ್ಟು 4 ಜನ ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಎಲ್ಲರಿಗೂ ಅವ್ರಿಗೂ ಅದರಲ್ಲಿ ಹುರಿದುಂಬಿಸಿ ಅವ್ರನ್ನ, ಯಾಕಂದ್ರೆ ಇದು ಅಲ್ಟಿಮೇಟ್ ಥೆರಪಿ. ಇದು ಯಾವಾಗ್ಲೂ ಮ್ಯೂಸಿಕ್ ಅನ್ನೋದು ಯಾವುದೇ ಇರ್ಬೋದು, ಕರ್ನಾಟಕ ಎಲ್ಲ ನೋವುಗಳನ್ನ ಮರೆಯುವಂತ ಶಕ್ತಿ ಸಂಗೀತಕ್ಕಿದೆ ಅಂತ ಹೇಳ್ತಾರೆ. ಹೌದು. ಸೊ ನೀವು ಪುಣ್ಯವಂತರು. ಏನೂ ಇಲ್ಲದೆ ಇರ್ಬೇಕಾದ್ರೆ ನೀವು ಒಂದು ಹಾಡು ಕಣ್ಮುಚ್ಚಿ ಒಂದು ಹಾಡು ಕೇಳಿದ್ರೆ, ಅಥವಾ ಏನೋ ಒಂದು ಶ್ಲೋಕ ಕೇಳಿದ್ರೆ, ಒಂದು ದಾಸರ ಪದ ಕೇಳಿದ್ರೆ ಅಂತ ಹೇಳಿದ್ರೆ, ನೀವು ಎಲ್ಲವನ್ನು ಅವತ್ತು ಮರೆಯುವಂತ ಶಕ್ತಿ ಇದೆ, ಮರಿಬಹುದು. ಆಮೇಲೆ ನಿಮ್ಮ ಸೈಂಟಿಫಿಕಲಿ ಪ್ರೂವನ್ ದಟ್ ನಿಮ್ಮ ಬೇರೆ ಆಸ್ಪೆಕ್ಟ್ಸ್ ಏನಿದೆ ಲೈಫಲ್ಲಿ ನಿಮಗೆ, ಅದೆಲ್ಲನೂ ಬಹಳ ಚೆನ್ನಾಗಿ ನಡೆಯುತ್ತೆ ನಿಮಗೆ. ಕ್ರಿಯೇಟಿವಿಟಿಗೆ ಲಿಮಿಟ್ ಅನ್ನೋದೇ ಇಲ್ಲ. ಕ್ರಿಯಾಶೀಲತೆಯನ್ನು ಕೂಡ ಹೆಚ್ಚಿಸುತ್ತೆ ನಿಮಗೆ. ಖಂಡಿತ ಖಂಡಿತ. ಸೊ ದಟ್ ಇಸ್ ಮೈ ಗೋಲ್. ವೆರಿ ನೈಸ್ ಅವಿನಾಶ್. ದೊಡ್ಡ ಸ್ಟೇಜ್ ಹತ್ಬೇಕು, ಏನೋ ಮಾಡ್ಬೇಕು ಅಂತಲ್ಲ, ಆದಷ್ಟು ಇದೇ ಬಹು ಮುಖ್ಯ. ಈ ತರ ಗೋಲ್ ಅನ್ನ ನಾವ್ ಇಟ್ಕೊಂಡ್ರೆ ಮುಂದೆ ಅನುಗ್ರಹ ದೈವದ್ದು ಖಂಡಿತ ಆಗೇ ಆಗತ್ತೆ. ಸೊ ತುಂಬಾ ಖುಷಿ ಆಯ್ತು ನಿಮ್ಮೊಟ್ಟಿಗೆ ಮಾತಾಡಿದ್ದು, ಸಂದರ್ಶನ ಇವತ್ತು. ಸೊ ನಾನು ಎಲ್ಲ ಸಾಧಕರಿಗೂ ಕಟ್ಟ ಕಡೆ ಒಂದು ಪ್ರಶ್ನೆ ಕೇಳೋದೇನಪ್ಪಾ ಅಂದ್ರೆ, ನಿಮ್ಮ ಈ ಸಂದರ್ಶನ ವೈಯಕ್ತಿಕವಾಗಿ ನಿಮ್ಗೆ ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರೆ ತುಂಬಾ ಖುಷಿ ಆಗತ್ತೆ. ಖಂಡಿತ. ಮೊದಲನೇದಾಗಿ ನಿಮಗೆ ಹೃತ್ಪೂರ್ವಕ ಒಂದು ಅಭಿನಂದನೆಗಳು. ಆಮೇಲೆ ಇನ್ನೊಂದು ಧನ್ಯವಾದಗಳು. ಅಭಿನಂದನೆಗಳು ಯಾಕೆಂದ್ರೆ ಈ ದೇಶದಲ್ಲಿ, ಆಮೇಲೆ ಈ ನಾರ್ತ್ ಅಮೆರಿಕಾ ಇದರಲ್ಲಿ ಒಂದು ನಮ್ಮ ಕನ್ನಡ ಕಾಂಟೆಂಟ್ ಕ್ರಿಯೇಟರ್ಸ್ ತುಂಬ ಕಮ್ಮಿ ಇದ್ದಾರೆ. ಖಂಡಿತ. ಇನ್ನೊಂದು ಏನಂದರೆ, ನೀವು ಪಿಕ್ ಮಾಡಿರುವ ಥೀಮ್ ಇರ್ಬೋದು, ನಿಮ್ಮ ಪಿಕ್ ಮಾಡಿರುವ ನೀವು ಥೀಮು ಮತ್ತು
ಓವರ್ ಆಲ್ ನೀವು ಹೇಗೆ ಇದನ್ನ ಅಪ್ರೋಚ್ ಮಾಡ್ತಾ ಇದ್ದೀರಾ ಬಹಳ ಖುಷಿ ಆಗುತ್ತೆ ನನಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪ್ರತಿಯೊಬ್ಬರ ಮನೆಗೆ ಅವ್ರನ್ನ ಗುರುತಿಸಿ ಹೋಗಿ ಮಾತಾಡಿಸಿ ಇದನ್ನ 4 ಜನಕ್ಕೆ ಇದನ್ನ ತಿಳಿಸುವಂತ ಕೆಲಸ. ಒಂದು ಇಲ್ಲಿರೋರಿಗೆ, ಇನ್ನೊಂದು ಇಲ್ಲಿ ಲೈಫ್ ತುಂಬಾ ಡಿಫ್ರೆಂಟ್ ಇದೆ. ಸೊ ಇದನ್ನ ನೀವು ಖಂಡಿತ ನಿಮಗೆ ಸಾವಿರಾರು ಲಕ್ಷಾಂತರ ಜನ ನಿಮ್ಮ ಚಾನೆಲ್ನ ಇಂಡಿಯಾದಲ್ಲೂ ನೋಡ್ತಾ ಇರ್ತಾರೆ. ಸೊ ಅವ್ರಿಗೂ ಒಂದು ಗೊತ್ತಾಗುತ್ತೆ. ಮತ್ತೆ ನಮಗೆ ಇಲ್ಲಿರುವ ಎಲ್ಲ ಆರ್ಟಿಸ್ಟ್ ಆಗಿರ್ಬೋದು, ನೀವೇನು ಸಾಧಕರು ಅಂತ ಕರಿತೀರ, ಬಟ್ ಆರ್ಟಿಸ್ಟ್ ಆಗಿರ್ಬೋದು ಅಥವಾ ಯಾರೇ ಇರ್ಬೋದು, ನಮಗೆಲ್ಲರಿಗೂ ಒಂದು ಮೊಮೆಂಟ್ಗೆ ನಮ್ಮ ಜೀವನವನ್ನ ಮೆಲುಕು ಹಾಕುವಂತ ಒಂದು ಚಾನ್ಸ್ ನೀವು ಕೊಡ್ತೀರಾ. ಇದೆಲ್ಲೋ ಮರೆತು ಹೋಗ್ಬಿಡತ್ತೆ. ನಮ್ಮ ದಿನನಿತ್ಯ ನಮ್ಮ ಅದೇನಂತಾರೆ ಓಡಾಡುವ ಇದರಲ್ಲಿ ದಿನಚರಿಯಲ್ಲಿ ಇದು ಬಹಳ ಇಂಪಾರ್ಟೆಂಟ್. ಅವಾಗ ಏನಾಗುತ್ತೆ, ಒಂದು ಸೆಕೆಂಡ್ ನಮ್ಮ ಹಿಂದೆ ಮೆಲ್ಕ್ ಹಾಕಿದ್ರೆ ಗೊತ್ತಾಗುತ್ತೆ ನಾವು ಎಷ್ಟು ದೂರ ಬಂದಿದೀವಿ ಜೀವನದಲ್ಲಿ, ಬಾಲ್ಯದಿಂದ ಬಂದಿದೀವಿ, ಏನ್ ಮಾಡಿದೀವಿ ಅನ್ನೋದು ಒಂದು ಜ್ಞಾಪಕ ಆಗತ್ತೆ. ಒಂದ್ 4 ಜನ ಹತ್ರ ಹಂಚ್ಕೊಳ್ತಾ ಇದೀವಿ. ಇಮ್ಮೆನ್ಸ್ಲಿ ಥ್ಯಾಂಕ್ಫುಲ್ ಫಾರ್ ಯುವರ್ ಇದು ಮತ್ತೆ ನಿಮ್ಮ ತಂಡಕ್ಕೆ. ಐ ರಿಯಲಿ ಅಪ್ರಿಶಿಯೇಟ್ ಯುವರ್ ಟೈಮ್ ಅಂಡ್ ಪೇಷನ್ಸ್. ಒಂದು ನಿಮ್ಮ ತಂದೆ ತಾಯಿಯ ಆಶೀರ್ವಾದದ ಪ್ರಕಾರ ನಿಮ್ಮ ಸಂಗೀತ ಪಯಣವು ಸುಲಲಿತವಾಗಿ ಯಶಸ್ಸನ್ನ ನೀವು ಸಂಗೀತ ಪಯಣದಲ್ಲಿ ಕಾಣ್ತಾ ಹೋಗಿ, ಇನ್ನು ಹೆಚ್ಚು ಮಕ್ಕಳಿಗೆ ನೀವು ಸಂಗೀತ ಅಭ್ಯಾಸವನ್ನ ಮಾಡಿಸಿ ಅವರಿಗೂ ನಿಮ್ಮ ವಿದ್ಯಾವನ್ನ ದಾರಿಯನ್ನ ಎರೀರಿ. ಜೊತೆಗೆ ನಿಮ್ಮ ಸಾಧನೆ ಇನ್ನು ಹೆಚ್ಚು ಜನ, ಸಾವಿರಾರು ಲಕ್ಷಾಂತರ ಜನ ಗುರುತಿಸ್ಬೇಕು. ಇನ್ನು ಹೆಚ್ಚು ನೀವು ಸಂಗೀತದಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಬನ್ನಿ. ನಿಮ್ಮ ಇಚ್ಛೆಯಂತೆ ಒಂದು ವಾದ್ಯವನ್ನ ನೀವೇನು ಕಲಿಬೇಕು ಅಂತ ಆಸೆ ಪಡ್ತಿದ್ದೀರೋ ಅದನ್ನು ಕೂಡ ನೀವು ಮುಂದುವರಿಸ್ಕೊಂಡು ಬರ್ಲಿ. ಕೃಷ್ಣ ಹಾಗೂ ಸಾಯಿನಾಥನ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಇರ್ಲಿ ಅಂತ ಹೇಳಿ ನಾನು ಸದಾ ಆಶಿಸ್ತೇನೆ. ನಮ್ಮ ಚಾನೆಲ್ ವತಿಯಿಂದನೂ ಕೂಡ ನಿಮಗೆ ಆಶಿಸ್ತೇವೆ. ಥ್ಯಾಂಕ್ ಯು ಸೋ ಮಚ್ ಅವಿನಾಶ್ ಭಟ್ ಅವರೇ. ಐ ವಿಶ್ ಯು ಗುಡ್ ಲಕ್.